ಕಗ್ಗಲೀಪುರ ಪೊಲೀಸ್ ಠಾಣೆ ವ್ಯಾಪ್ತಿಯ ದಿ ಆರ್ಟ್ ಆಫ್ ಲಿವಿಂಗ್ ಆಶ್ರಮದ ಗೇಟ್ ನಂಬರ್ 5ರ ಮುಂಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿ 209ರಲ್ಲಿ ಅಕ್ರಮವಾಗಿ ಹಾಕಿರುವ ಟೆಂಟ್ ಅನ್ನು ತೆರವುಗೊಳಿಸುವಂತೆ ಒತ್ತಾಯಿಸಿ ಮತ್ತು ಸಮತಾ ಸೈನಿಕ ದಳದ ಹೆಸರಿನಲ್ಲಿ ಕಳೆದ 25 ದಿನಗಳಿಂದ ಧರಣಿ ನಡೆಸುತ್ತಿರುವವರನ್ನು ಕೂಡಲೇ ಟೆಂಟ್ ಸಮೇತ ಖಾಲಿ ಮಾಡಿಸುವಂತೆ ಒತ್ತಾಯಿಸಿ ಇಂದು ಸ್ಥಳೀಯರು ಕಗ್ಗಲೀಪುರ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಕೆಲ ಕಾಲ ಪ್ರತಿಭಟನೆ ನಡೆಸಿದರು. ಇನ್ನು ಈ ವೇಳೆ ಹೋರಾಟಗಾರ ಪಟ್ಟಪ್ಪ ಶ್ರೀನಿವಾಸ್ ರವರು ಮಾತನಾಡಿ, ಕಗ್ಗಲೀಪುರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ದಿ ಆರ್ಟ್ ಆಫ್ ಲಿವಿಂಗ್ ಆಶ್ರಮದ ವತಿಯಿಂದ ಉಚಿತ ಆರೋಗ್ಯ, ಉಚಿತ ಶಿಕ್ಷಣ ಸೇರಿದಂತೆ ಹಲವು ಸೌಲಭ್ಯಗಳನ್ನು ಉಚಿತವಾಗಿ ಸಾರ್ವಜನಿಕರಿಗೆ ನೀಡಲಾಗುತ್ತಿದೆ. ಜೊತೆಗೆ ಪರಮ ಪೂಜ್ಯ ರವಿಶಂಕರ್ ಗುರೂಜಿಗಳು ದಿ ಆರ್ಟ್ ಆಫ್ ಲಿವಿಂಗ್ ಆಶ್ರಮದ ಹೆಸರಿನಲ್ಲಿ ಕರ್ನಾಟಕವನ್ನು ಇಡೀ ಪ್ರಪಂಚಕ್ಕೆ ಪರಿಚಯಿಸುವಂತಹ ಕೆಲಸವನ್ನು ಮಾಡುತ್ತಿದ್ದಾರೆ. ಆದರೆ ಕೆಲವರು ಉದ್ದೇಶಪೂರ್ವಕವಾಗಿ ಆಶ್ರಮಕ್ಕೆ ಕೆಟ್ಟ ಹೆಸರು ತರುವಂತಹ ಕೆಲಸವನ್ನು ಮಾಡುತ್ತಿದ್ದಾರೆ ಎಂದರು. ಕಳೆದ 25 ದಿನಗಳಲ್ಲಿ ಪೊಲೀಸ್ ಇಲಾಖೆಯಿಂದ ಯಾವುದೇ ಅನುಮತಿಯನ್ನು ಪಡೆಯದೆ ಧರಣಿ ಹೆಸರಿನಲ್ಲಿ ಸಾರ್ವಜನಿಕರಿಗೆ ಮತ್ತು ಆಶ್ರಮಕ್ಕೆ ತೊಂದರೆ ನೀಡುವಂತಹ ಕೆಲಸ ಮಾಡುತ್ತಿದ್ದು, ಕೂಡಲೇ ಪೊಲೀಸ್ ಇಲಾಖೆ ಧರಣಿ ನಡೆಸುತ್ತಿರುವವರನ್ನು ಟೆಂಟ್ ಸಮೇತ ಖಾಲಿ ಮಾಡಿಸುವಂತೆ ಒತ್ತಾಯಿಸಿದರು. ಇನ್ನು ಸ್ಥಳಕ್ಕೆ ಆಗಮಿಸಿದ ರಾಮನಗರ ಡಿವೈಎಸ್ಪಿ ಶ್ರೀನಿವಾಸ್ ರವರು ಪ್ರತಿಭಟನಾಕಾರರ ಮನವಿ ಸ್ವೀಕರಿಸಿ ನಂತರ ಮಾತನಾಡಿದ ಅವರು, ದಿ ಆರ್ಟ್ ಆಫ್ ಲಿವಿಂಗ್ ಆಶ್ರಮದ ಗೇಟ್ ನಂಬರ್ 5ರ ಮುಂಭಾಗದಲ್ಲಿ ನಡೆಯುತ್ತಿರುವ ಧರಣಿಗೆ ಪೊಲೀಸ್ ಇಲಾಖೆಯಿಂದ ಯಾವುದೇ ಅನುಮತಿ ನೀಡಿಲ್ಲ. ಸಮತಾ ಸೈನಿಕ ದಳದ ಹೆಸರಿನಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಜಾಗದಲ್ಲಿ ಧರಣಿ ನಡೆಸುತ್ತಿರುವುದು ತಿಳಿದು ಬಂದಿದ್ದು, ಇನ್ನೆರಡು ದಿನಗಳಲ್ಲಿ ಅವರನ್ನು ಖಾಲಿ ಮಾಡಿಸಲಾಗುವುದು ಎಂದು ಭರವಸೆ ನೀಡಿದರು. ಇನ್ನು ಪ್ರತಿಭಟನೆಯಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಪರ್ವೇಜ್, ಬಿಬಿಎಂಪಿ ಮಾಜಿ ಸದಸ್ಯರಾದ ಆರ್ಯ ಶ್ರೀನಿವಾಸ್, ಕಗ್ಗಲೀಪುರ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಕಾಲೋನಿ ಕೃಷ್ಣ, ಉತ್ತರಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ವೆಂಕಟಪ್ಪ ಗೌಡ, ಕಾಂಗ್ರೆಸ್ ಮುಖಂಡರಾದ ಮಹಾದೇವ್, ಅಗರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ದೇವರಾಜ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಶಿವಕುಮಾರ್ ಮತ್ತು ಸ್ಥಳೀಯ ಮುಖಂಡರು ಹಾಜರಿದ್ದರು. ಜಾಗ ಕಳ್ಕೊಂಡಿದ್ದೀವಿ, ನಮ್ಗೆ ಅದೇ ಆಗೋದೇನೋ ಯಾರಾದ್ರೂ ಒಬ್ರು ಕೂತಿದಾರ ಅಲ್ಲಿ, ಒಬ್ರು ಕೂತಾರ ತೋರಿಸಿ ಸರ್. ಸಪೋರ್ಟ್ ಮಾಡೋಣ ನಾವು, ಯಾರೋ ಒಂದು ಸಪೋರ್ಟ್ ಮಾಡ್ತಾರೆ ಅಂತ ಅಂದಾಗ ಆಯ್ತು. ಕಳ್ಕೊಂಡಿದ್ದೀವಿ ಯಾರು ಒಬ್ಬರ ಸರ್ ಅಲ್ಲಿ ರಂಗಮ್ಮಜ್ಜಿ ಅವರು ಎಲ್ಲೈತೋ ಜಾಗ ಕೋಡಿ ಆಗೈತೆ ಅವ್ರಿಗೆ ಎಷ್ಟೈತ ಈಗ ಇವತ್ತು ಮಾತಾಡ್ತಾರಲ್ಲ ಪೊಲೀಸರು ಮುಂದೆ ನಡೀತಾ ಇದೆ. ಕ್ರಮ ಪಾಸ್ ಆದ್ರೆ ಕೆಟ್ಟ ಮಾತ ಬೈತಾರೆ. ನಾವು ಕಾರ್ ಹೋಗ್ತಾ ಇದ್ದೀವಿ, ಕೆಟ್ಟ ಮಾತ ಸ್ವಾಮೀಜಿ ಬಂದ್ರೆ ಸರ್ ಕೆಟ್ಟ ಮಾತ ಬೈತಾರೆ. ಕ್ರಮ ನಾವು ಸೈಲೆಂಟ್ ಆಗಿ ಮಾಡ್ತಿದ್ರೆ ನಾವು ಕೇರೆ ಮಾಡಲ್ಲ. ಅವ್ರು ಮಾಡ್ತಿರೋದೇನು ಸರ್, ಎತ್ಕೊಂಡಲ್ಲಿ ಮೈ ಕಿಡ್ಕೊಂಡು ಎಂತೆಂತ ನಾಳೆ ಅವರು ಆಗಿಲ್ಲ ಇಲ್ಲ ಸರ್. ನಾವು ಡಿಸೈಡ್ ನಾವೀಗ ಸಾಯಂಕಾಲ ಗಂಟೆ ನಿಮ್ ಟೈಮ್ ತಗೊಂಡ್ರೆ ಮೊನ್ನೆ ಬಂದು ನೀವು ಬಿಡ್ತಿದ್ರಲ್ಲಿ ಬಿಸಿ ಇದ್ರೆ ಎಲ್ಲರೂ ಮಾತಾಡಿ ಇದು ಮಾಡಿದ್ರು. ತಿರ್ಗಾ ಇವತ್ತು ನಾವು ಸಂಜೆ ಗಂಟೆ ಇಲ್ಲೇ ಇರ್ತೀವಿ ಸರ್. ನೀವು ಅದು ಕ್ಲಿಯರ್ ಮಾಡಿದ್ರೆ ನಂಗೆ ಇಲ್ಲೇ ಇರ್ತೀವಿ ಸರ್. ನಮ್ಗೆ ಬೇಡ ಸರ್. ನಾವು ನೋಡಿ ಸರ್, ಈಗ ನಾವು ಹೋಗಿ ಏನೋ ಮಾತಾಡಿದ್ರೆ ಅಲ್ಲೇನಾಗುತ್ತೆ ಬೇರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನಾವು ಅಲ್ಲಿ ಹೋಗೋದು ಬೇಡ ಅಂತ ನಾವು ನ್ಯಾಯ ಬಂದಿದ್ದೀವಿ. ಏನು ಅಲ್ಲಿ ಸಮತಾ ಸೈನಿಕ ದಳ ಅನ್ನೋ ಹೆಸರಲ್ಲಿ ಬಂದು ಕುಳಿತಿದ್ದಾರೆ. ಆ ಸಮತಾ ಸೈನಿಕ ದಳನೇ ಬೋಗಸ್ಸು. ಅದ್ರ ಒರಿಜಿನಲ್ ಅಧ್ಯಕ್ಷರು ಡಾಕ್ಟರ್ ಎಂ ವೆಂಕಟಸ್ವಾಮಿ ಅವರು ಬಂದು ಇವ್ರಿಗೂ ಮಾತಾಡಿದ್ದಾರೆ, ಪೊಲೀಸ್ ಸ್ಟೇಷನ್ಗೂ ಬಂದಿದ್ದಾರೆ, SP ಅವ್ರಿಗೂ ಮಾತಾಡಿದ್ದಾರೆ. ಏನು ಅವ್ರು ಯಾವ್ರಿಗೆ ನ್ಯಾಯ ಕೊಡ್ಬೇಕಂತ ಕುಳ್ಕೊಂಡಿದ್ದಾರಲ್ಲ, ಆ ಇಶ್ಯೂನೇ ಇಶ್ಯೂ ಅಲ್ಲ. ರಂಗಮ್ಮಜ್ಜಿಗೂ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಗೂ ಯಾವುದೇ ಸಂಬಂಧ ಇಲ್ಲ, ಅಥವಾ ಉಮಾಶಂಕರ್ಗೂ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಗೂ ಯಾವುದೇ ಸಂಬಂಧ ಇಲ್ಲ. ಆರ್ಟ್ ಆಫ್ ಲಿವಿಂಗ್ ಅದನ್ನು ಕೊಂಡ್ಕೊಂಡು ಇಲ್ಲ, ಅದನ್ನು ಯಾರಿಗೂ ಕೊಟ್ಟು ಇಲ್ಲ. ಅಂದರೆ ಇಶ್ಯೂ ಅಲ್ಲದ ಇಶ್ಯೂದಲ್ಲಿ ಬಂದು ಕುಳ್ಕೊಂಡಿದ್ದಾರೆ. 3. 4ನೇದು ಅವ್ರು ಕುಳ್ಕೊಂಡಿರೋದೇ ಇಲ್ಲಿಗಲ್. ಒಂದು ರಾಷ್ಟ್ರೀಯ ಹೆದ್ದಾರಿನಲ್ಲಿ ಒಂದು ಪೆಟ್ಟಿ ಅಂಗಡಿ ಇಟ್ಟರೆ ಮಾರನೇ ದಿನ ಬರ್ತಾರೆ ಎದ್ದು ಬಿಸಾಕೋದಕ್ಕೆ, ದಂಡು ದಾಳಿ ಎಲ್ಲ ಕರ್ಕೊಂಡು ಬಂದು. ಆದರೆ ಕಳೆದ 26 ದಿನದಿಂದ ಯಾವುದೇ ಒಂದು ಪೂರ್ವಾನುಮತಿ ಇಲ್ಲದೆ ಅದು ಕುಳಿತುಕೊಂಡಿರೋದು 4ನೇದು. 5ನೇದು, ನಾವೊಂದು ಗಣೇಶನ ಹಬ್ಬ ಅಂತ ಹೇಳಿ ಒಂದು ಟೆಂಟ್ ಅಂದ್ರೆ ಒಂದು ಸ್ಪೀಕರ್ ಹಾಕೋಬೇಕು ಅಂದರೆ ತಗೊಂಡು ಬಂದು ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಲೆಟರ್ ಕೊಟ್ಟರೆ DYSP ಆಗಿ ಇಲ್ಲಿಂದ ನಾವು ರಾಮನಗರಕ್ಕೆ ಹೋಗ್ಬೇಕು, ಒಂದು ಅರ್ಜಿ ಕೊಡಬೇಕು, ಅದಕ್ಕೊಂದು ಫೀಸ್ ಕಟ್ಟಬೇಕು. DYSP ಅವರು ಒಂದಷ್ಟು ಷರತ್ತುಗಳನ್ನ ಹಾಕ್ತಾರೆ, ಅದನ್ನೆಲ್ಲ ಪಾಲನೆ ಮಾಡಬೇಕು.
ಆದರೆ ಇಲ್ಲಿ ಇವ್ರಿಗೆ ಪ್ರತಿಭಟನೆ ಮಾಡೋ ಹಕ್ಕಿದೆ ಅಂತ ಇನ್ಸ್ಪೆಕ್ಟರ್ ಹೇಳ್ತಾ ಇದ್ರು. ಖಂಡಿತ ಇದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಆದರೆ ಅದಕ್ಕೆ ಕಾನೂನು ನೀತಿ ನಿಯಮಗಳಿದೆ, ಅದ್ರೊಳಗಡೆನೆ ಮಾಡಬೇಕು. ಸ್ಪೀಕರ್ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಹೋಗ್ತಾ ಇದೆ, ಯಾರು ಕೇಳೋರಿಲ್ಲ. ಅವ್ರಿಗೊಂದು ಪ್ರೊಟೆಕ್ಷನ್ ಜಿಲ್ಲಾ ಪೊಲೀಸಿಂದ, ಇಲ್ಲಿಗಲ್ ಆಗಿ ಯಾರು ಕಾನೂನು ಬಾಹಿರವಾಗಿ ಕೂತಿದ್ದಾರೆ ಅವ್ರಿಗೊಂದು ಪ್ರೊಟೆಕ್ಷನ್. ಅದಾದ್ಮೇಲೆ ಅಲ್ಲಿ ಕರೆಂಟ್ನ ಇಲ್ಲಿಗಲ್ ಆಗಿ ತಗೊಂಡಿದ್ರು ಅಲ್ಲಿ ಸ್ಪೀಕರ್ ಓಡ್ಸಕ್ಕೆ, ಅದು ಇಲ್ಲಿಗಲ್ಲು. ಮತ್ತೆ ಒಂದು ಪ್ರತಿಭಟನೆ ಮಾಡಬೇಕು ಅಂದ್ರೆ ಒಂದು ನೀತಿ ನಿಯಮ ಅಂತ ನಾನು ಹೇಳಿದೆ. ಒಂದು ಅಸಂಸ್ಕೃತಿಕ ಪದಗಳನ್ನ ಬಳಸೋದು, ಅಸಂವಿಧಾನಿಕ ಪದಗಳನ್ನ ಬಳಸೋದು, ಅಸಂಬದ್ಧವಾದಂತ ಪದಗಳು ಬಳಸಬಾರ್ದು ಅಂತ ಇದೆ. ಆದ್ರೆ ಇಲ್ಲಿ ಇವರು ಮೈವೇಸ್ ಹೈವೇ ಅಂತ ಇವರು ಹೇಳಿದ್ದೆಲ್ಲ, ಪೊರ್ಕೆ ತೋರ್ಸೋದೇನು, ಚಪ್ಪಲಿ ತೋರ್ಸೋದೇನು, 420 ಏನು, ಇಲ್ಲಿ ಕುಳ್ತಿರೋರು ಅಯೋಗ್ಯರು 420ಗಳು ರೌಡಿ ಲಿಸ್ಟರ್ಸ್ ರೀ. ಅಲ್ಲಿ ಕುಳ್ತಿರೋನು ಒಬ್ಬ ರೌಡಿ ಲಿಸ್ಟರು ಗಿರಿನಗರ ಪೊಲೀಸ್ ಸ್ಟೇಷನ್ ಅಲ್ಲಿ, ಅವ್ರಿಗೆ ಯಾವ ಭಯನೂ ಇಲ್ಲ. ಇದು 5ನೇದು, ಅಲ್ಲಿ ಒಂದು ಪವಿತ್ರವಾದ ಆಶ್ರಮ, ಅವ್ರಿಗೆ ಪವಿತ್ರನ ಇಲ್ವೋ, ಅವ್ರ ಅಪ್ಪ ಅವರಮ್ಮ ಏನ್ ಸಂಸ್ಕಾರ ಕೊಟ್ಟಿದಾರೋ ನಮ್ಗೆ ಗೊತ್ತಿಲ್ಲ. ಅಲ್ಲಿ ದನದ ಮಾಂಸ ಬೇಯಿಸಿ ತಿಂದು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಹೇಳ್ತಾರೆ ನಾವು ದನದ ಮಾಂಸ ಬೇಯಿಸಿದ್ದೀವಿ ಅಂತ ಹೇಳಿ. ಅಲ್ಲೊಬ್ಬ ಲೀಡರು, ಇವ್ರು ಇಲ್ಲ ಅಂತ ಹೇಳ್ತಾ ಇದಾರ, ಚಿಕನ್ ಬೇಯಿಸ್ರಂತೆ. ಚಿಕನ್ ಬೇಯಿಸಿರೋದು ತಪ್ಪೆ. ಅದ್ರ ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು 40 ವರ್ಷ ಇಡೀ ಸಂಘಟನೆ, ದಲಿತ ಸಂಘಟನೆಗಳನ್ನ ಬೆಳೆದು ಬಂದಿರೋನು. ಯಾವುದೇ ಒಂದು ಪ್ರತಿಭಟನೆ ಆದಾಗ ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಪೊಲೀಸ್ ಅಧಿಕಾರಿಗಳು ಬರ್ತಾರೆ, ಅದಕ್ಕೆ ಸಂಬಂಧಪಟ್ಟಂತ ತಹಸೀಲ್ದಾರ್ ಬರ್ತಾರೆ, AC ಬರ್ತಾರೆ, DC ಬರ್ತಾರೆ, ಒಂದು ಮನವಿ ಸ್ವೀಕಾರ ಮಾಡ್ತಾರೆ, ಕೊಡ್ತೀವಿ. ಅಲ್ಲೊಂದು ಸಭೆ ಕರೀತಾರೆ, ಹೋಗಿ ನಮ್ಮ ಕಷ್ಟ ಸುಖ ಅಲ್ಲಿ ಹೇಳ್ಕೋಬೇಕು, ನಿಜವಾಗ್ ನಮ್ ಕಷ್ಟ ಇದ್ರೆ ಅಲ್ವಾ. ಇವ್ರಿಗೆ ತಹಸೀಲ್ದಾರ್ ಅಶ್ವಿನಿ ಮೇಡಮ್ ಬಂದಿದ್ದಾರೆ ಬೆಂಗಳೂರು ಸೌತ್, ಬಂದಕ್ಕೆ ಏನಪ್ಪ ನಿಮ್ ಕಷ್ಟ ಕೊಡ್ರಿ ಮನವಿ ಪತ್ರ ಅಂತ ಕೇಳಿದ್ದಾರೆ, ಇವ್ರು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಬೆಂಗಳೂರು ಸೌತ್ ಉಪವಿಭಾಗಾಧಿಕಾರಿಗಳಂತ ವಿಶ್ವನಾಥ್ ಅವ್ರು ಬಂದಿದ್ದಾರೆ, ಏನಪ್ಪ ನಿಮ್ ಕಷ್ಟ ಕೊಡ್ರಪ್ಪ ಅಂತ ಕೇಳಿದ್ದಾರೆ, ಅವ್ರಿಗೆ ಮನವಿ ಪತ್ರ ಕೊಟ್ಟಿದ್ದಾರೆ. ರಂಗಮ್ಮ SC ಅಂತ ಹೇಳ್ಬಿಟ್ಟು ಸಮಾಜ ಕಲ್ಯಾಣ ಇಲಾಖೆಯ ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷ ಇವರಾದ್ರ ಅಧಿಕಾರಿಯಾದಂತ ಲಕ್ಷ್ಮಣ್ ರೆಡ್ಡಿ ಬಂದಿದ್ದಾರೆ, ಅವರು ಕೂಡ ಒಂದನ್ನ ಮೆಮೊರಾಂಡಮ್ ತಗೊಂಡಿದ್ದಾರೆ, ಮನವಿ ಪತ್ರ ಬಂದ್ರಪ್ಪ ಮಾತಾಡೋಣ ಅಂತ. ತಹಸೀಲ್ದಾರ್ ಬಂದಿದ್ದಾಯ್ತು, AC ಬಂದಿದ್ದಾಯ್ತು, ಸೋಷಿಯಲ್ ಫಾರ್ ಮಿನಿಸ್ಟರ್ ಬಂದಿದ್ದಾಯ್ತು. ಇಷ್ಟೆಲ್ಲ ಬಂದು ಅವ್ರ ಮನವಿ ಕೊಟ್ಮೇಲೆ ಮತ್ತೇನಲ್ಲಿ ಕೆಲಸ ಅಂದ್ರೆ ಇವ್ರ ಉದ್ದೇಶ ರಂಗಮ್ಮನಿಗೆ ನ್ಯಾಯ ಕೊಡ್ಸೋದಲ್ಲ, ಆಶ್ರಮ ತೊಂದರೆ ಕೊಡ್ಬೇಕು, ಆಶ್ರಮಕ್ಕೆ ತೊಂದರೆ ಕೊಡ್ಬೇಕು, ಅದನ್ನೆಲ್ಲ ಲೈವ್ ಮಾಡಬೇಕು. ಅವ್ರಿಗೆ ಯಾರ್ಯಾರು ಸ್ಪಾನ್ಸರ್ಗಳಿದ್ದಾರೆ ಅವ್ರಿಗೆಲ್ಲಾನು ಹಾಕ್ಬೇಕು, ಅವ್ರಿಗೆಲ್ಲ ಹಾಕ್ಬೇಕು. ರಂಗಮ್ಮಜಿಗೆ ನಿಜವಾದ ನ್ಯಾಯ ಕೊಡೋದಾದ್ರೆ ತಹಸೀಲ್ದಾರ್ ಹತ್ರ ಯಾಕೆ ಹೋಗ್ಲಿಲ್ಲ ಕರೆದಾಗ, AC ಕರೆದಾಗ ಯಾಕೆ ಹೋಗ್ಲಿಲ್ಲ, ತೋರಿಸ್ರಿ ನಮ್ ಜಾಗ ಅಂತ. ಲಕ್ಷ್ಮಣ್ ರೆಡ್ಡಿ ಕರೆದಾಗ ಸೋಷಿಯಲ್ ಫೇರ್ ಆಫೀಸರ್ ಯಾಕೆ ಹೋಗ್ಲಿಲ್ಲ. ನಮ್ ಪ್ರಶ್ನೆ ಏನಂದ್ರೆ, ನಮ್ ಪ್ರಶ್ನೆ ಅವರಲ್ಲ, ಅವ್ರು ಬೋರ್ಡ್ ಹಾಕೊಂಡಿದ್ದಾರೆ ನಾವು ಸಮಾಜ ಘಾತಕ ಶಕ್ತಿಗಳು ಅಂತ ಹೇಳಿ ಅವ್ರು ಬೋರ್ಡ್ ಹಾಕೊಂಡು ಮಾಡ್ತಾ ಇದ್ದಾರೆ. ಅಲ್ಲಿ ಯಾವುದು ಒರಿಜಿನಲ್, ಅಲ್ಲೆಲ್ಲ ಡೂಪ್ಲಿಕೇಟ್ ಇಶ್ಯೂ ಅದೆಲ್ಲ. ಪೊಲೀಸ್ ಇಲಾಖೆ ನಮ್ಮ ಪ್ರಶ್ನೆ, ಸಂಘಟನೆ ಪ್ರಶ್ನೆ ಇರೋದು, ಪ್ರಗತಿಪರ ದಲಿತ ಸಂಘಟನೆ ಕೂಡ ಮತ್ತೆ ಸ್ಥಳೀಯರದು 25 ದಿನದಿಂದ ಎಲ್ಲ ಕಾನೂನುಗಳನ್ನ ಗಾಳಿಗೆ ತೂರಿ ಮಾಡ್ತಾ ಇದ್ರೆ ಯಾಕೆ ನೀವು ಸುಮೋಟೋ ಕೇಸ್ ತಗೊಂಡಿಲ್ಲ? ನೀವು ಹೇಳಿದ್ರಿ ಯಾರು ನೀವು ವಿರೋಧ ಮಾಡಲಿಲ್ಲ ಅಂತ. ಆಶ್ರಮದಲ್ಲಿ 3ನೇ ದಿನಾನೇ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನೀವು NCR ಕೊಟ್ಟಿದ್ದೀರಾ, ಯಾಕೆ ಕೇಸ್ ರಿಜಿಸ್ಟರ್ ಮಾಡಲಿಲ್ಲ, ಅವ್ರ ಮೇಲೆ FIR ಮಾಡಲಿಲ್ಲ? ನಾವು ಬಂದ್ವಿ 14 ಸಂಘಟನೆಯವರು, ಎಲ್ಲ ದೊಡ್ಡ ದೊಡ್ಡ ರಾಜ್ಯ ಮಟ್ಟದ ನಾಯಕರು ಬಂದು ನಿಮ್ಗೆ ಕಂಪ್ಲೇಂಟ್ ಕೊಟ್ವಿ, ಯಾಕೆ FIR ಹಾಕ್ಲಿಲ್ಲ? ನಾವು FIR ಕೇಳಿದ್ವಿ, ಯಾಕೆ? ಪ್ರತಿಭಟನೆ ಹಕ್ಕು ಎಲ್ಲರಿಗೂ ಇದೆ ಅಂತ ನೀವು ಹೇಳಿದ್ರಿ, ಇದೆ, ಅದಕ್ಕೆ ಕಾನೂನು ಚೌಕಟ್ಟಿಲ್ವಾ? ಕಾನೂನು ಚೌಕಟ್ಟಿಲ್ವಾ? ಇದೆ ತಾನೆ, ಯಾಕೆ ನಿಮ್ಮ ಕರ್ತವ್ಯ ಪಾಲನೆ ಯಾಕೆ ಮಾಡಲಿಲ್ಲ? ಇವತ್ತು ಅವರು ಇವ್ರು ಬಂದಿಲ್ಲ ಅಂತ ಹೇಳ್ತಾರೆ, ಯಾರು ರೆವಿನ್ಯೂ ಮಿನಿಸ್ಟರ್, ನಾಳೆ ಬಂದು ಹೋಮ್ ಮಿನಿಸ್ಟರ್ ಸಿಗ್ಲಿಲ್ಲ ಅಂತಾರೆ, ನಾಳೆ ಬಂದು CM ಸಿಗ್ಲಿಲ್ಲ ಅಂದ್ರೆ ನಿಮ್ಮ ಉತ್ತರ ಏನು? ನಿಮ್ಮ ಉತ್ತರ ಏನು ಅದಕ್ಕೆ? ಹಾಗಾಗಿ ಇಲ್ಲಿ ಕಾನೂನನ್ನ ಕಗ್ಲಿಪುರ ಪೊಲೀಸ್ ಠಾಣೆ ಸಂಪೂರ್ಣವಾಗಿ ಗಾಳಿಗೆ ತೂರಿದೆ, ಕಾನೂನನ್ನ ಪಾಲಿಸಲೇ ಇಲ್ಲ. ನಾವು ಕಂಪ್ಲೇಂಟ್ ಕೊಟ್ರು ಅದಕ್ಕೆ ಈ ಕ್ಷಣದವರೆಗೂ ಉತ್ತರ ಕೊಟ್ಟಿಲ್ಲ, ಅವ್ರ ಮೇಲೆ FIR ಹಾಕ್ಲಿಲ್ಲ. ಹಾಗಾಗಿ ನಮ್ಮ ಮನವಿ, ಸ್ಥಳೀಯರು ನಾವೆಲ್ಲ ಸೇರಿ ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀವಿ, ನೀವು ಈ ತಕ್ಷಣನೇ ಅವ್ರನ್ನ ಅಲ್ಲಿಂದ ಖಾಲಿ ಮಾಡಿಸ್ಬೇಕು. ಇಲ್ಲ ಅಂದ್ರೆ ಅಲ್ಲಿ ಹೆಣ್ಮಕ್ಳು ಅಲ್ಲಿ ಕುಡಿತಾರ ರೀ, ಓಪನ್ ಆಗಿ ಕುಡಿತಾ ಇದಾರೆ, ಬಾಟ್ಲಂಗ್ಲಾಗ್ತಾ ಇದಾರೆ, ನಮ್ಮ ಹತ್ರ ವಿಡಿಯೋ ಇದೆ, ಅವರೆಲ್ಲ ಎದುರ್ಕೊಳ್ತಾ ಇದಾರೆ ಅಲ್ಲಿ ಓಡಾಡೋದಕ್ಕೆ. ನಮ್ಗೆ ಮನವಿ ಕೊಡ್ತಾ ಇದಾರೆ ಸ್ಥಳೀಯ ನಾಯಕರಿಗೆ, ನಮ್ಗೆಲ್ಲವನ್ನು ನೀವು ನಮ್ಗೆ ಅಲ್ಲಿ ಪ್ರೊಟೆಕ್ಷನ್ ಕೊಡಿ, ಭಯ ಆಗುತ್ತೆ ಅಂತ. ನಾವು ಈಗಲೇ ಅರ್ಜಿ ಕೊಡ್ತೀವಿ, ನಮ್ಗೆ ಅಲ್ಲಿ ಟೆಂಟ್ ಹಾಕೊಂಡು ಕುಳಿತುಕೊಳಕ್ಕೆ ನಮಗೆ ಪರ್ಮಿಷನ್ ಕೊಡಿ ಸ್ವಾಮಿ, ನಾವು ನಿಮ್ಮನ್ನ ಏನೂ ಕೇಳಲ್ಲ. ಕಾನೂನು ನಡ್ಕೊಂತ ತಾನೆ, ಅವರು ಕಾನೂನನ್ನ ಬಾಯಿರುವಾಗ ಟೆಂಟ್ ಹಾಕೊಂಡಿದ್ದಾರೆ. ನಾನೀಗ 5 ನಿಮಿಷದಲ್ಲಿ ನಿಮ್ಗೆ ಅರ್ಜಿ ಕೊಡ್ತಾ ಇದ್ದೀನಿ, ದಯವಿಟ್ಟು ನಮಗೆ ಅನುಮತಿ ಕೊಡಿ, ಕಾನೂನು
ಪ್ರಕಾರನೇ ಕೊಡಿ. ನಾವು ಅವ್ರ ಥರ ಯಾರಿಗೋ ಧಿಕ್ಕಾರ ಹಾಕೋದು, ಅಸಂವಿಧಾನಿಕ ಪದಗಳು, ಅಸಂಭವವಾದಂಥ ಮಾತುಗಳು, ಅಶ್ಲೀಲ ಪದಗಳು ನಾವು ಯಾರು ಬಳಕೆ ಮಾಡಲ್ಲ. ನಾವು ಸಮಾಜದಲ್ಲಿದ್ದೀವಿ, ಸಂಸ್ಕಾರವಂತರು, ಸೌಜನ್ಯ ಇದೆ. ನಾವು ಅದು ಟೆಂಟ್ ಪಕ್ಕದಲ್ಲೇ ಜಾಗ ಇದೆ, ನಾವು ನೋಡ್ಕೊಂಡು ಬಂದಿದ್ದೀವಿ. ದಯವಿಟ್ಟು ನಮಗೆ ಅನುಮತಿ ಕೊಡಿ. ಅವ್ರು ಸಾಯಂಕಾಲ ಹೋಗ್ತಾರಾ, ನಾವು ಸಾಯಂಕಾಲ ಹೋಗ್ತೀವಿ. ನಾಳೆ ಹೋಗ್ತಾರಾ, ನಾವು ನಾಳೆ ಹೋಗ್ತೀವಿ. ಅವ್ರಿಗೊಂದು ಕಾನೂನು, ನಮ್ಗೊಂದು ಕಾನೂನು ಮಾಡಬೇಡಿ. ಅಲ್ಲಿವರೆಗೂ ನಾವು ಶಾಂತವಾಗಿ ಇಲ್ಲೇ ಕುತ್ಕೊಂಡಿದ್ದೀವಿ. ನಿಮ್ಗೆ ಆದರೆ ಊಟ ಕೊಡಿಸಿ, ಇಲ್ಲಾಂದ್ರೆ ನಾವೇ ಊಟ ನಮ್ಗೆ ನಾವು ಮಾಡ್ತೀವಿ. ಶ್ರೀ ರವಿಶಂಕರ್ ಗುರೂಜಿಯವರು ಈ ನಾಡಿನ ಹೆಮ್ಮೆ. ಕರ್ನಾಟಕವನ್ನ 186 ರಾಷ್ಟ್ರಕ್ಕೆ ತಗೊಂಡಿರೋರು. ಈ ದೇಶದ ಅತ್ಯುನ್ನತ ಪ್ರಶಸ್ತಿ ಪದ್ಮವಿಭೂಷಣ ತಗೊಂಡಿರ್ತಕ್ಕಂಥವ್ರು. ಈ ಭಾಗದಲ್ಲಿ 100 ಜನ ಕೆಲಸ ಕೊಟ್ಟಿರ್ತಕ್ಕಂಥವ್ರು, 100 ಬಡ ಮಕ್ಕಳಿಗೆ, ದಲಿತ ಮಕ್ಕಳಿಗೆ ವಿದ್ಯಾಭ್ಯಾಸ ಕೆಲಸ ಕೊಟ್ಟಿರ್ತವ್ರು. ಸುಮಾರು ಒಂದು 25-30 ರಾಷ್ಟ್ರಗಳ ಅತ್ಯುನ್ನತ ಪ್ರಶಸ್ತಿಗಳನ್ನ ತಗೊಂಡಿರೋರ ಬಗ್ಗೆ ಇವ್ರು ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇದ್ರೆ ನೀವು ಸುಮ್ಮನೆ ಕೂತಿದ್ದೀರಾ? ಅವ್ರಿಗೆ ಅಟ್ಲೀಸ್ಟ್ ಹೋಗಿ ಹಿಂಗೆಲ್ಲ ಮಾತಾಡ್ಬೇಡ್ರಿ ಅಂತ ಹೇಳಿಲ್ಲ ಅಂದ್ರೆ ನಾವ್ ಏನ್ ತಿಳ್ಕೊಬೇಕು? ನಿಮ್ದು ಕುಮ್ಮಕ್ಕಿದೆ ಅಂತ ತಿಳ್ಕೊಬೇಕಾ ಬೇಡ? ನಾವು ಈ ರಾಜ್ಯದ ಹೆಮ್ಮೆ ರೀ. ಅದಕ್ಕೆ ಪರ್ಕೆ ಚಪ್ಪಲಿ ಎಲ್ಲ ಉಪಯೋಗಿಸಿದಾರಲ್ಲ, ಅದಕ್ಕೂ ಒಂದು ರೆಸ್ಪಾನ್ಸ್ ಇಲ್ಲ ಅಲ್ಲಿ. ಸರ್ ಕಾನೂನು ಇದೆ, ಹೊಡೆದಿ ಹಾಕ್ರಿ ಸರ್ FIR. ನಿಮ್ಮ ಹತ್ರ ಪೆನ್ ಇದೆ, ಪೇಪರ್ ಇದೆ, ಏನ್ ಬರೆಯಂಗಿಲ್ಲ, ಎಲ್ಲ ಕಂಪ್ಯೂಟರ್ ಅಲ್ವಾ? ಭೀಮರಾವ್ ರಾಮಜಿ ಅಂಬೇಡ್ಕರ್ಗೆ, ಭೀಮರಾವ್ ರಾಮಜಿ ಅಂಬೇಡ್ಕರ್ಗೆ. ಸಮಾಜ ವಿರೋಧಿ ಶಕ್ತಿಗಳಿಗೆ ಧಿಕ್ಕಾರ, ಸಮಾಜ ವಿರೋಧಿ ಶಕ್ತಿಗಳಿಗೆ, ಸಮಾಜ ವಿರೋಧಿ ಶಕ್ತಿಗಳಿಗೆ. ಅಂಬೇಡ್ಕರ್ ಹೆಸರನ್ನು ದುರುಪಯೋಗಪಡಿಸಿಕೊಳ್ಳುತ್ತಿರುವ ಸಮಾಜ ವಿರೋಧಿ ಶಕ್ತಿಗಳಿಗೆ, ದಲಿತ ಸಂಘಟನೆ ಹೆಸರನ್ನು ದುರುಪಯೋಗಪಡಿಸಿಕೊಳ್ಳ ಏನೇ ಬರಲಿ, ಏನೇ ಬರಲಿ, ಒಂದೇ ಒಂದೇ ನಮ್ಮ ನ್ಯಾಯಯುತವಾದ ಹೋರಾಟಕ್ಕೆ, ನಮ್ಮ ನ್ಯಾಯಯುತವಾದ ಹೋರಾಟಕ್ಕೆ, ನಮ್ಮ ನ್ಯಾಯಯುತವಾದ ಹೋರಾಟಕ್ಕೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಸ್ವಲ್ಪ ದಿವಸದಿಂದ ಒಂದು 10 ದಿವಸದಿಂದ ಏನು ಸ್ಟಾರ್ಟ್ ಆಗುತ್ತೆ, ಅಲ್ಲೇ ಮಟನ್ ಅಲ್ಲೇ ಸ್ಪೀಕರ್ ಆಗ್ತದೆ. ಎದುರುಗಡೆ ಸ್ಕೂಲಿಗೆ ಚಪ್ಪಲಿ ಎತ್ಕೊಳ್ಳೋದು, ಪರ್ಕಿ ಎತ್ಕೊಳ್ಳೋದು, ಯೋಗ ಮಾಡಿ ಗುರುಜಿ ಕೆಟ್ಟಿ ಮಾತಾಡೋದು ಮಾಡ್ತಾರೆ. ನಾವು ಲೋಕಲ್ ಅವರಾಗಿ ಎಲ್ಲಿಂದ ಬಂದು ಕುತ್ಕೊಂಡು ಏನೋ ಅವ್ರ ಸಂಘಟನೆ ಇದೆ, ಅವರು ಏನೋ ಸ್ಟ್ರೈಕ್ ಮಾಡ್ತಾರೆ, ನ್ಯಾಯ ರೀತಿಯಲ್ಲಿ ಇದೆ, ಅದಕ್ಕೆ ಆದಂಥ ಸರ್ಕಾರಗಳೆಲ್ಲ ಎಲ್ಲ ನೋಡ್ಕೊಳ್ತಾರೆ, ಅಧಿಕಾರಿಗಳು ಅಂತ ನಾವು ಸುಮ್ಮನೆ. ಇವತ್ತು ನೋಡಿ ನಮಗೇನಾಗೈತೆ, 45 ವರ್ಷದಿಂದ ಇರೋಂಥ ಆಶ್ರಮ ಇವತ್ತು ಪ್ರತಿಯೊಬ್ಬರಿಗೂ ಗೊತ್ತಿರೋದು ಗುರುಜಿಗೆ ಏನು ಅಂತ. ಎಷ್ಟಿಲ್ಲ ಈಗ ನಮ್ಮ ಮಕ್ಕಳಿಗೆ, ಲೋಕಲ್ ಮಕ್ಕಳು 3 ವರ್ಷ 4,000 ಮಕ್ಕಳಿಗೆ ಫ್ರೀ ಎಜುಕೇಷನ್ ತಗೊಳ್ತಾರೆ. ಒಂದು ಬಸ್ಸಿಗೆ ದುಡ್ಡು ಕಟ್ಟೋಕ್ಕಾಗಲ್ಲ, ಅಂಥದ್ರಲ್ಲಿ ಬಸ್ ಮನೆ ಬಾಕಿ ಬಂದು ಕರ್ಕೊಂಡು ಹೋಗ್ತಾರೆ. ಅಂಥವ್ರು ಗುರುಜಿ, ಅಂಥವ್ರೊಬ್ಬರು ಒಂದು ಸಂಸ್ಥೆ ನಡೆಸ್ತಾವ್ರೆ. ಈಗ ಅವತ್ತು ಆಟೋ ಡ್ರೈವರ್ ಇರ್ಬೋದು, ಟ್ಯಾಕ್ಸಿ ಡ್ರೈವರ್ ಇರ್ಬೋದು, ಪ್ರತಿಯೊಬ್ಬರು ಅನ್ನ ತಿಂತಾವ್ರೆ ಆ ಒಂದು ಸಂಸ್ಥೆಯಿಂದ. ಅಲ್ಲಿ ಕೆಲಸ ಮಾಡಿರ್ಬೋದು, ಫ್ಯಾಕ್ಟ್ರಿ ಕೆಲಸ, ಇಷ್ಟೆಲ್ಲ ಅನುಕೂಲ ಇದ್ದು ಒಳ್ಳೇದು ಮಾಡ್ಕೊಳ್ಬೇಕು. ಜಮೀನೇನಿದ್ರೆ SIT ಕೊಟ್ಟಿದ್ದಾರೆ, SIT ರಚನೆ ಆಗಿದೆ, ಅದು ಅವ್ರು ಮಾಡ್ಕೊಳ್ಳಿ. ಅದ್ರ ಬಗ್ಗೆ ಒಳ್ಳೇದು ತಪ್ಪು ಅದೆಲ್ಲ ನೋಡಿ ನಮ್ದು ತಪ್ಪಲ್ಲ. ಇವ್ರು ಇಲ್ಲಿ ಕುತ್ಕೊಂಡಿರೋದು ಅಂಗಡಿಗೆಲ್ಲ ಕೂತಿದ್ದಾರೆ. ಏನೇ ಕಾರಣಕ್ಕೂ ಅವ್ರನ್ನ ಇವತ್ತು ನಾವು ತೆಗಿಬೇಕು ಸರ್. ಯಾಕಂದರೆ ನಿಮ್ಮ ಮುಂದೆ ನಡೀತಾ ಇದೆ, ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲೇ ಇದೆ. ಅವ್ರು ನಿಮ್ಮ ಮುಂದೆನೇ ಅಲ್ಲಿ ಅವ್ರು ಎಲ್ಲಿರ್ತಾರೆಲ್ಲ ವೀಡಿಯೋಗಳು ಮಾಡ್ತಾರೆಲ್ಲ ನೋಡ್ತಾರೆ, ಪರ್ಕೆ ಇಟ್ಕೊಳ್ಳೋದು, ಯೋಗ ಮಾಡ್ತಾರಲ್ಲ, ಆಕ್ಷನ್ಗಳು ಮಾಡೋದು, ಬೈಯೋದು. ಆ ಸ್ಪೀಕರ್ 10 ಗಂಟೆ ನಡೆಯುತ್ತೆ. ಒಂದು ಸಣ್ಣದು ಯಾವ್ದಾರು ಒಂದು ಫಂಕ್ಷನ್ ಮಾಡ್ತೀವಿ ಅಂದರೆ ನಾವು ರಾಮನಗರ ಬರಬೇಕು, ಒಂದು ಸ್ಪೀಕರ್ ಪರ್ಮಿಷನ್ ತಗೊಳ್ಳೋದು, ಅದಕ್ಕೆ 10 ಕಂಡೀಷನ್ ಆಗ್ತದೆ. ಇಷ್ಟೆಲ್ಲ ನಿಮ್ಮ ಮುಂದೆನೇ ನಡೀತಾ ಇದೆ. ಆಶ್ರಮದವ್ರು ಒಂದು ಕಂಪ್ಲೇಂಟ್ ಕೊಡ್ತಾರೆ, NC ಆಯ್ತು ಅವ್ರ ಟೈಮಲ್ಲಿ. ಸರಿ ಏನೋ ಸರ್ ಹೋಗುತ್ತೆ, ದೊಡ್ಡ ಲೆವೆಲ್ ಏನಾದ್ರು ಮಾಡ್ತಾರಲ್ಲ. ಇಷ್ಟು ದಿವಸ ಗುರೂಜಿ ಇರಲಿಲ್ಲ, ಈಗ ಭಾನುವಾರ ಗುರೂಜಿ ಬಂದಿದೆ. ಈಗ ಅವ್ರು ಇದ್ದ ಮೇಲೂ ನಾವು ಇಷ್ಟೆಲ್ಲ ಆಗಿ ನಾವು ಲೋಕಲಲ್ಲಿ ಇದ್ದೀವಿ. ಈಗೊಂದು ಏನಾಗಿ ನಮಗೆ ಅಲ್ಲಿ ಇಲ್ಲಿಂದ 10 ಗಂಟೆ ನಾವು ಇನ್ನೊಂದು ಹೋಗೋಕ್ಕೆ ಆಗುತ್ತೆ. ಅವ್ರು ಮಂಗಳವಾರ ಏನೋ ಟೈಮ್ ತೊಗೊಂಡಿರ್ತಾರೆ ಸಾಹೇಬರು, ಏನೋ ಸಂಜೆ ಗಂಟೆ ಎಲ್ಲ ಓಟ್ ಬರ್ತೀವಿ ಮಾತಾಡ್ತೀವಿ. ನಮ್ಮ ಹತ್ರ ಅವ್ರು ಮಾತಾಡ್ತೀವಿ, ನಮ್ಮದು ಕ್ಲಿಯರ್ ಆಗುತ್ತೆ. ಯಾವುದೋ ರಂಗಮ್ಮನ ರೆಕಾರ್ಡ್ ಕೋರ್ಟಲ್ಲಿ ಏನಾಗುತ್ತೆ ರೆವಿನ್ಯೂ ಮ್ಯಾಟರ್ ಸಂಬಂಧ ಇಲ್ಲ. ರೆಕಾರ್ಡಲ್ಲಿ ಬೇರೆ ಹೆಸರು ಖಾತೆನೇ ಆಗೋಗ್ತಿದೆ. ಮಾರಾಟ ಆಗುತ್ತೆ ಸರ್ಕಾರ ಜಾಗ ಸರ್ಕಾರ ಇದೆ, ಸಂಬಂಧ ಇಲ್ಲ. ತಹಸೀಲ್ದಾರ್ ಬಂದವರೇ ಗುರುಜಿ ಬಗ್ಗೆ ಏನೇನು ಹೇಳೋದು, ಗುರುಜಿ ಬಗ್ಗೆ ಏನೇ ಹೇಳೋದು, ಗುರುಜಿ ಬಗ್ಗೆ ಎತ್ಕೊಳೋದು. ತಾರೀಕು ಅವರು ಯಾವುದೋ ಒಂದು ಇಶ್ಯೂ ತೊಗೊಂಡ್ಬಂದು ಅವ್ರು ಕುತ್ಕೊಂಡು ಸಂವಿಧಾನಬದ್ಧವಾಗಿ ಎಲ್ರಿಗೂ ಪ್ರತಿಭಟನೆ ಮಾಡೋಕ್ಕೆ ಹಕ್ಕಿದ್ದಾರೆ.
ನಾವು ಸ್ಥಳೀಯರಾಗಿ ಅಲ್ಲಿ ಭಕ್ತರಾಗಿ ನಾವು ಏನೋ ಅಪೇಕ್ಷಣೆ ಮಾಡ್ತೀವಿ. ಕುತ್ಕೊಳ್ಬೇಕಾದ್ರೆ ಸಂವಿಧಾನಾತ್ಮಕವಾಗಿ ಕುತ್ಕೋಬೇಕು. ನಾವು ಅಂಬೇಡ್ಕರ್ ಫೋಟೋ ಇಟ್ಕೊಂಡ್ಮೇಲೆ ಅಂಬೇಡ್ಕರ್ ಬರೆದಂಥ ಸಂವಿಧಾನದ ಕಾನೂನುಗಳನ್ನ ಪಾಲನೆ ಮಾಡಬೇಕು. ಆವಾಗ ಬೇರೆಯವ್ರನ್ನ ಕಾನೂನು ಇವ್ರು ಒಪ್ಕೊಂಡಂಥ ಕಾನೂನು ಅಂತ ಕೇಳೋ ನಾವು ಫಸ್ಟ್ ನಾವು ಕಾನೂನುಬದ್ಧವಾಗಿರ್ಬೇಕು. ಕಾನೂನುಬದ್ಧವಾಗಿದೆಯಾ ಅಲ್ಲಿ ನಡೀತಾರೆ ಸ್ಟ್ರೈಕು? ಇಲ್ಲ. ಕಾನೂನು ಬಾಹಿರವಾಗಿ ನ್ಯಾಷನಲ್ ಹೈವೇನಲ್ಲಿ ಶೆಡ್ ಹಾಕಿದ್ದಾರೆ. ಕಾನೂನು ಬಾಹಿರವಾಗಿ ಪವರ್ ತೊಗೊಂಡಿದ್ದಾರೆ. ಕಾನೂನು ಬಾಹಿರವಾಗಿ ನಾವು ಒಂದು ಗಣೇಶನ ಹಬ್ಬಕ್ಕೆ ನಾವು ಒಂದು ಮೈಕ್ ಸೆಟ್ ಹಾಕ್ಕೊಳ್ತೀವಿ ಸರ್, ಲೌಡ್ ಸ್ಪೀಕರ್ ಅಂದರೆ ಪೊಸಿಷನ್ಗೆ ಬಂದರೆ ನಿಮ್ಮ ಹತ್ರ ಕಳಿಸ್ತಾರೆ. ನಿಮ್ಗೊಂದು ಫೀಸ್ ಕಟ್ಟಬೇಕು, ಒಂದು ಅರ್ಜಿ ಕೊಡಬೇಕು, ನೀವೊಂದಷ್ಟು ನೀತಿ ನಿಯಮಗಳನ್ನ ಷರತ್ತುಗಳನ್ನ ವಿಧಿಸಿ ನೀವು ಪರ್ಮಿಷನ್ ನಮ್ಗೆ ಕೊಡ್ತೀರಾ, ಅದನ್ನ ಪಾಲನೆ ಮಾಡಬೇಕು. ಆದರೆ ಇಲ್ಲೇನಾಗ್ತದೆ, ಕಳೆದ 26 ದಿನದಿಂದ ಬೆಳಗ್ಗೆ ಎದ್ದರೆ ಸಂಜೆವರೆಗೂ ಮಾತಾಡಬಾರ್ದೆಲ್ಲ ಮಾತಾಡ್ತಾರೆ. ನಾವು ಕೇಳಿಸ್ಕೋಬೇಕು. ಎದುರುಗಡೆ ಶಾಲೆ ಇದೆ, ಹಿಂದ್ಗಡೆ ಆಶ್ರಮ ಇದೆ, ಪಬ್ಲಿಕ್ ನ್ಯೂಸೆನ್ಸ್. ಆಯಿತು, ನಾವು ಬಂದ್ವಿ, ಅರ್ಜಿ ಕೊಟ್ವಿ. ಒಂದಷ್ಟು ಜನ ರಾಹುಲ್ ದಲಿತ ನಾಯಕರಂತ ಹೇಳಿದ್ರು. ನಾವು 15 ಜನ ವಿವಿಧ ರಾಜ್ಯ ಮಟ್ಟದ ದಲಿತ ನಾಯಕರು ಬಂದು ಒಂದು ಪ್ರಗತಿಪರ ಸಂಘಟನೆ ಒಕ್ಕೂಟದಿಂದ ಇನ್ಸ್ಪೆಕ್ಟರ್ನ ಕಂಡು ನಾವು ಪೊಲೀಸ್ ಸ್ಟೇಷನ್ಗೆ ಒಂದು ಮನೆಯನ್ನು ಕೊಟ್ಟಿದ್ವಿ. ಅದಾದಮೇಲೆ ಇವರು ಯಾಕೆ ಎಷ್ಟು ದಿನ ತೆಗೆದಿಲ್ಲ ಅಂತ ಕೇಳಿದಾಗ ಯಾರು ಅಬ್ಜೆಕ್ಷನ್ ಮಾಡಲಿಲ್ಲ ಅಂತ ಹೇಳಿದ್ರು ಸ್ಟೇಷನಲ್ಲಿ. 3ನೇ ದಿನಕ್ಕೇ ಆಶ್ರಮದವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನೀವು NCR ಕೊಟ್ಟಿಲ್ಲ. ಇದಾದಮೇಲೆ 27 ದಿನ 28 ದಿನ ಆದ್ರೂ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲ, ಬಹುಶಃ ಗೊತ್ತಿರುತ್ತೆ ನಿಮಗೆ. ತಹಸೀಲ್ದಾರ್ ಸ್ಪಾಟಿಗೆ ಬಂದರು, ಅವ್ರು ಮನವಿ ಸ್ವೀಕಾರ ಮಾಡಿದ್ರು. ಉಪವಿಭಾಗಾಧಿಕಾರಿಗಳು ದಕ್ಷಿಣ ತಾಲೂಕು ಬಂದರು, ಮನವಿ ಸ್ವೀಕಾರ ಮಾಡಿದ್ರು. ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಗಳು ಬಂದರು, ಮನವಿ ಸ್ವೀಕಾರ ಮಾಡಿದ್ರು. ನಿಮಗೆ ಏನಾಗಿದ್ದಿದ್ರೆ ಅವ್ರು ಕರೆದ್ರೆ ಮಾತುಕತೆಗೆ ಹೋಗಬೇಕಾಗಿತ್ತು. ಅಷ್ಟೆಲ್ಲ ಬಿಟ್ಟು ಆ ಇಶ್ಯೂ ದೇ ಆರ್ ಮೇಕಿಂಗ್ ಇಶ್ಯೂ ಔಟ್ ಆಫ್ ನೋ ಇಶ್ಯೂ. ರಂಗಮ್ಮನದ ಸಮಸ್ಯೆನೆಲ್ಲ ಒಂದು ಭೂತಂಗೆ ಕೂರಿಸ್ಬಿಟ್ಟಿದ್ದಾರೆ ಅಲ್ಲಿ. ಆ ಹೆಸರಲ್ಲಿ ರಂಗಮಜ್ಜಿ ಪಾಪ ರಂಗಮಜ್ಜಿನ ಡಾಕ್ಯುಮೆಂಟೇ ಇಲ್ಲ. ಇತ್ತು ಅಂತ ಇಟ್ಕೊಳ್ಳಿ, ಕೋರ್ಟ್ಗೆ ಹೋಗಿ ಬರಲಿ, ಕೋರ್ಟ್ಗೆ ಹೋಗಿ ಅದನ್ನ ಏನೋ ಆದೇಶ ತಗೊಂಡು ಮಾಡಲಿ. ನಾವೇನು ಯಾರು ಪರವಾಗೂ ಬಂದಿಲ್ಲ, ಯಾರು ವಿರುದ್ಧವಾಗೂ ಬಂದಿಲ್ಲ. ನಾವು ಕಾನೂನನ್ನು ಎತ್ತಿ ಹಿಡಿಯೋದ್ರಲ್ಲಿ ಕಗ್ಲಿಪುರ ಪೊಲೀಸು ಸಂಪೂರ್ಣವಾಗಿ ವಿಫಲ ಆಗಿದೆ. 2 ಕಂಪ್ಲೇಂಟ್ ಕೊಟ್ರೂ ಒಂದು ಸಾರ್ವಜನಿಕ ಹಿತದೃಷ್ಟಿಯಿಂದ ಕಾನೂನನ್ನು ಎತ್ತಿ ಹಿಡಿಯೋಂಥ ಕೆಲಸ ಮಾಡಲಿಲ್ಲ. ಕೇಳೋರು ಬಂದಾಗಲೂ 3 ದಿನ ಆಯಿತು. ಅವರು ಏನೇನೋ ಕಾರಣಗಳು ಕೊಡ್ತಾ ಇದ್ದಾರೆ. ಎನಫ್ ಈಸ್ ಎನಫ್. ಸ್ಥಳೀಯರಿಗೂ ಒಂದು ತಾಳ್ಮೆ ಇದೆ ಸರ್, ತಾಳ್ಮೆ ಕಟ್ಟೆ ಹೊಡೆದೋಗಿದೆ ಇವತ್ತು. ಹಾಗಾಗಿ ನಾವು ಇಡೀ ಇಲ್ಲಿ ಕಾಂಗ್ರೆಸ್ನವ್ರು ಇದ್ದಾರೆ, BJPಯವರು ಇದ್ದಾರೆ, ಜನತಾದಳದವ್ರು ಇದ್ದಾರೆ, ರೂಲಿಂಗ್ ಪಾರ್ಟಿಯವರು ಇದ್ದಾರೆ, ವಿರೋಧ ಪಕ್ಷದವರು ಇದ್ದಾರೆ, ಹಿಂದೂಗಳಿದ್ದಾರೆ, ಮುಸ್ಲಿಮಾನರು ಇದ್ದಾರೆ, ಎಲ್ಲ ಜಾತಿಯವರು ಇದ್ದಾರೆ, ದಲಿತರು ಎಲ್ಲ ಇದೀವನ್ನಪ್ಪ, ಎಲ್ಲ ಇದ್ದೀವಿ. ಇದು ನಮ್ಮ ಸ್ಥಳೀಯದ ಪ್ರಶ್ನೆ. ಅವ್ರ ಸಮಸ್ಯೆ ಇದ್ದರೆ ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ಬಗೆಹರಿಸ್ಕೊಬಾರ್ದು. ನಾವು ಅದ್ರ ಬಗ್ಗೆ ನಾವು ಮಾತಾಡಲ್ಲ. ನಾವು ಕಾನೂನನ್ನು ಪ್ರಶ್ನೆ ಮಾಡ್ತಾ ಇರೋದು, ಕಾನೂನಿನ ಪಾಲಕರಾದ ನಿಮ್ಮನ್ನು 26-27 ದಿವಸದಿಂದ ಇಷ್ಟೊಂದು ದಿನದಿಂದ ಇಷ್ಟೊಂದು ಕಾನೂನು ಬಾಹಿರವಾದಂಥ ಕೆಲಸಗಳು ನಡೀತಾ ಇದ್ರು. ಯಾಕೆ ನೀವು ಕ್ರಮ ತೊಗೊಂಡಿಲ್ಲ? ನಂಬರ್ 1. ನಾವು ಕಂಪ್ಲೇಂಟ್ ಕೊಟ್ಟ ಮೇಲೆ ಯಾಕೆ FIR ಹಾಕಲಿಲ್ಲ? FIR ಹಾಕೋಂಥ ಎಲ್ಲ ಇದೆ, ಅದರಲ್ಲಿ ಎಲ್ಲ ಇದೆ. FIR ಹಾಕಬೇಕಾಗಿರೋದು ನಾವು ನ್ಯಾಷನಲ್ ಹೈವೇನಲ್ಲಿ ಒಂದು ಪೆಟ್ಟಿ ಅಂಗಡಿ ತೊಗೊಂಡ್ರೆ ಅವ್ರು ಬರ್ತಾರೆ. ನ್ಯಾಷನಲ್ ಹೈವೇಗೆ ನಾವು ಕಂಪ್ಲೇಂಟ್ ಕೊಟ್ವಿ. ನ್ಯಾಷನಲ್ ಹೈವೇ ಇಲ್ಲಿ ಬಂದರು, ಅವ್ರು ತೆಗಿಯೋಕೆ ಹೋದ್ರೆ ಅವ್ರ ಮೇಲೆ ಅವಾಜ್ಗಳು ಹಾಕಿದ್ರು. ಅವ್ರು ಪೊಲೀಸ್ ಸ್ಟೇಷನ್ಗೆ ಬಂದರೆ ನಿಮ್ಮ ಹತ್ರ ಏನು ಡಾಕ್ಯುಮೆಂಟ್ಸ್ ಇದೆ? ನ್ಯಾಷನಲ್ ಹೈವೇ ಪಕ್ಕದಲ್ಲಿರೋ 10 ಅಡಿನಲ್ಲಿರೋ ಟೆಂಟ್ನ ತೆಗಿಯೋಕೆ ಏನು ಡಾಕ್ಯುಮೆಂಟ್ ಕೊಡಬೇಕು? ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು. ಹಾಗಾಗಿ ನಮ್ಮ ನೇರ ಆರೋಪ ಇರೋದು ಪೊಲೀಸ್ ಇಲಾಖೆ ಮೇಲೆ. ನಿಮ್ಮ ಒಂದು ಪರೋಕ್ಷ ಬೆಂಬಲ ಅಥವಾ ಕುಮ್ಮಕ್ಕು ಆ ಒಂದು ಧರಣಿಗಿದೆ. ಕಾರಣ ನಮ್ಗೆ ಗೊತ್ತಿಲ್ಲ. ಇದರಿಂದ ಯಾವ ಕಾರಣದ ಕೈಗಳಿದೆ ಗೊತ್ತಿಲ್ಲ. ಆದರೆ ಸಮಸ್ಯೆ ನಿರಂತರವಾಗಿ ಪಬ್ಲಿಕ್ ನ್ಯೂಸೆನ್ಸ್ ಆಗ್ತಾ ಇದೆ. ಅದರಲ್ಲಿ ರೌಡಿ ಶೀಟರ್ಗಳಿದ್ದಾರೆ, ಅಲ್ಲಿ ಫ್ರಾಡ್ಗಳಿದ್ದಾರೆ. ನಾವು ಆ ಫ್ರಾಡ್ಗಳು ಅನ್ನೋದಕ್ಕೆ ಸಂಬಂಧಪಟ್ಟ ವಿಡಿಯೋಗಳು, ದಾಖಲಾತಿಗಳು, ಪ್ರೆಸ್ ನೋಟ್ಗಳು, ರಿಲೀಸ್ಗಳು ಎಲ್ಲವನ್ನು ಇನ್ಸ್ಪೆಕ್ಟರ್ಗೆ ಕೊಟ್ಟಿದ್ದೀವಿ. ಹಾಗಾಗಿ ಅಲ್ಲಿ ಸಾರ್ವಜನಿಕರು ಓಡಾಡೋದಕ್ಕೆ ಆ ಸ್ಥಳ ಸುರಕ್ಷಿತವಾಗಿಲ್ಲ. ಅನೇಕ ಜನ ಬಂದು ನಮಗೆ ಸ್ಥಳೀಯ ನಾಯಕರಿಗೆ ಹೇಳ್ತಾ ಇದ್ದಾರೆ, ನಮ್ಗೆ ಓಡಾಡೋಕ್ಕೆ ಆರಾಮಾಗಿ ಆಗೋದಿಲ್ಲ. ಆ ಶೆಡ್ಡಲ್ಲಿ ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಮದ್ಯಪಾನ ಮಾಡ್ತಾ ಇದ್ದಾರೆ, ಧೂಮಪಾನ ಮಾಡ್ತಾ ಇದ್ದಾರೆ, ದನದ ಮಾಂಸ ಬೇಯಿಸ್ತಾ ಇದ್ದಾರೆ ಒಂದು ಪವಿತ್ರವಾದ ಆಶ್ರಮದ ಎದುರುಗಡೆ. ಇದು ಒಂದು ಭಾಗ. ಆದರೆ ಪರಮ ಪೂಜ್ಯ ಶ್ರೀ ರವಿಶಂಕರ್ ಗುರ್ಜರಿಂದ ಗುರೂಜಿಯವ್ರ ಕಡೆಯಿಂದ ನಮ್ಮ ಪರ್ವೇಜ್ ಹೇಳಿದಾಗೆ 100 ಜನಕ್ಕೆ ಉದ್ಯೋಗ ಸಿಕ್ಕಿದೆ ಇಲ್ಲಿ. ಅವರು ಈ ರಾಜ್ಯದ ಹೆಮ್ಮೆ ಪುತ್ರ. ಒಂದು ರಾಷ್ಟ್ರದ ಅತ್ಯುನ್ನತ ಪುರಸ್ಕಾರ ಪದ್ಮ ವಿಭೂಷಣ ಪಡೆದಂಥವ್ರು. ಇಡೀ ಒಂದು 25-30 ರಾಷ್ಟ್ರಗಳ ಅತ್ಯುನ್ನತ ಪ್ರಶಸ್ತಿಗಳನ್ನು ಪಡೆದವರು. ಇವತ್ತು ಕರ್ನಾಟಕದ ಹೆಮ್ಮೆ ಪುತ್ರನ ಬಗ್ಗೆ ಬಾಯಿಗೆ ಬಂದಂಥ ಅಶ್ಲೀಲವಾದ ಪದಗಳು. ಏನು ಕಾನೂನು ಸುವ್ಯವಸ್ಥೆ ಇಲ್ವಾ? ನಾವೇನು ಬನಾನಾ ರಿಪಬ್ಲಿಕಲ್ಲಿ ಇದ್ದೀವ? ಇಲ್ಲಿ ಯಾವನ್ ಏನು ಬೇಕಾದ್ರೂ ಮಾಡ್ಬೋದು, ಏನು ಬೇಕಾದ್ರೂ ಮಾತಾಡ್ಕೊಳ್ಬೇಕು ಅಂತ ಹೇಳಿದೆವು. ನಾವಿರೋದು ಸುಸಂಸ್ಕೃತವಾದಂಥ ಕರ್ನಾಟಕದಲ್ಲಿ.
ಇದು ನಮ್ಮ ರಾಜ್ಯ ಸಂಸ್ಕೃತಿಗೆ ಹೆಸರುವಾಸಿಯಾಗಿರೋದು ಇಡೀ ರಾಜ್ಯದಲ್ಲಿ, ದೇಶದಲ್ಲಿ, ಪ್ರಪಂಚದಲ್ಲಿ. ಇಂಥ ಕಡೆ ನಾವು ಕೇಳ್ಸಕ್ಕೆ ಅಸಹ್ಯ ಆಗುತ್ತೆ. ಅಂಥ ಮಾತುಗಳದನ್ನು ಮೈಕ್ಗಳಲ್ಲಿ ಕಿರ್ಚಿ ಹೇಳ್ತಾರೆ. ಅವ್ರ ಲ್ಯಾಂಗ್ವೇಜ್ಗಳು, ಅವ್ರ ಬಾಡಿ ಲ್ಯಾಂಗ್ವೇಜ್ಗಳು. ನಿಮ್ಮ ಇಂಟೆಲಿಜೆನ್ಸ್ನವ್ರು ಏನು ಮಾಡ್ತಾ ಇದ್ದಾರೆ ಅಲ್ಲಿ, ನಿಮ್ಮ ಪೊಲೀಸ್ನವರಲ್ಲಿ ಒಂದು ರಿಸರ್ವ್ ಅವ್ರಿಗೆ, ಅದೊಂದು ಪ್ರೊಟೆಕ್ಷನ್ಗೆ ಅವ್ರಿಗೆ. ಇಷ್ಟೆಲ್ಲ ಆದ್ರೂ 27 ದಿನದಿಂದ ಅವ್ರನ್ನ ಇಲ್ಲಿ ಬಿಟ್ಟಿರೋದು ಕಾನೂನು ಬಾಹಿರ. ಹಾಗಾಗಿ ನಾವು ಮೊದಲೇ ಮನವಿ ಕೊಟ್ಟಿದ್ದೀವಿ. ಇವತ್ತು ಸ್ಥಳೀಯರಾದ ನಾವೆಲ್ಲ ಸೇರಿ ಮನವಿ ಕೊಟ್ಟಿದ್ದೀವಿ. ತತ್ಕ್ಷಣವೇ ಅವ್ರನ್ನ ಇಲ್ಲಿಂದ ನೀವು ಖಾಲಿ ಮಾಡಿಸ್ಬೇಕು. ಇಲ್ಲ ಅಂದರೆ ನೀವು ಮಾಡ್ಸೋಕ್ಕಾಗಲಿಲ್ಲ, ನಿಮ್ಮ ಕೈಗಳನ್ನ ಯಾರೋ ಕಟ್ಟಾಕಿದ್ದಾರೆ, ನಿಮ್ಮ ಕೈಗಳು ಕಾನೂನು ಅಷ್ಟೊಂದು ಪ್ರಬಲವಾಗಿಲ್ಲ ಕಗ್ಲಿಪುರ ಪೊಲೀಸ್ ಸ್ಟೇಷನಲ್ಲಿ ಅಂದರೆ, ನಮಗೆ ಅನೇಕ ಜನ ಹೆಣ್ಮಕ್ಳು ನಮ್ಮ ಅಕ್ಕಂಗಿರು ಬಂದು ನಮಗೆ ಮನವಿ ಮಾಡ್ಕೊಳ್ತಾ ಇದ್ದಾರೆ. ನಮ್ಗೆ ಓಡಾಡೋಕ್ಕೆ ಭಯ ಆಗುತ್ತೆ, ನಮ್ಮ ಪ್ರೊಟೆಕ್ಷನ್ ಬೇಕಂತ. ನಾವು ಈಗ ಕಾನೂನಾತ್ಮಕವಾಗಿ ನಿಮ್ಗೆ ಅರ್ಜಿ ಕೊಡ್ತೀವಿ, ನಾವು ಕುಳಿತುಕೊಳ್ಳೋದಕ್ಕೆ ಅಲ್ಲಿ ಪರ್ಮಿಷನ್ ಕೊಡಿ. ಅವರಿದ್ದವರೆಗೂ ನಾವು ಅಲ್ಲಿ ಕೊಡ್ತಿರ್ತೀವಿ. ಏನ್ರಪ್ಪ? ಅಷ್ಟೇ ಸರ್ ನಮ್ಮ ಮನೆ ಮಾಡಬೇಕು. ಫಸ್ಟ್ ಅಲ್ಲಿ ತೆಗಿಸಕ್ಕೆ ಏನು ಮಾಡ್ಬೇಕು ಅದು ಮಾಡಿಸಿ, ಬೇರೆ ವಿಷಯನೇ ಬೇಡ. ಅವ್ರನ್ನೊಬ್ಬರನ್ನ ಮಾತಾಡೋದು ತಿರುಗಿ ಅದೆಲ್ಲ ಬೇರೆ ಈಗ ವಿಷಯ ಅಲ್ಲೇ ಶ್ರೀನಿವಾಸ ಹೇಳಿದ್ದಾರೆ, ಪರ್ಮಿಷನ್ ಹೇಳಿದ್ದಾರೆ. ತಿರುಗಿ ಹೇಳ್ಕೊಂಡು ಹೋಗೋ ಕೆಲಸ ಫಸ್ಟ್ ಇಲ್ಲ, ನಾವು ಅಲ್ಲೋ ಕೂತ್ಕೊಳ್ಳೋಕ್ಕೆ ಪರ್ಮಿಷನ್ ಕೊಡಿ, ಆಧಾರ ಮಾಡ್ತೀವಿ. ಅದು ನಾವು ಇರ್ತೀವಿ, ಅವ್ರು ಯಾವತ್ತು ನೀವು ತೆಗಿಸ್ತೀರ ತೆಗಿಲ್ಲ. ಹೊರಗಡೆ ಸ್ಥಳೀಕರು ಯಾರು ಇಲ್ಲ. ಈ ದಿನ ನೀವು ಏನು ಪರ್ವೇಜ್ ಇರ್ಬೋದು ಅಥವಾ ಶ್ರೀನಿವಾಸ್ ಅವರು ಇರ್ಬೋದು ಅಥವಾ ಬೇರೆ ಎಲ್ಲ ಮುಖಂಡರುಗಳು ಇರ್ಬೋದು, ಎಲ್ಲ ಮುಖಂಡರುಗಳ ಜೊತೆಯಲ್ಲಿ ನೀವೆಲ್ಲ ಬಂದಿದ್ದೀರಾ. ಈಗ ನೀವು ನಮ್ಮ ಪೊಲೀಸ್ ಸ್ಟೇಷನ್ಗೆ ಒಂದು ಮನವಿ ಕೂಡ ಕೊಟ್ಟಿದ್ದೀರಾ. ಈ ಮನವಿಯಲ್ಲಿ ಪ್ರಕಾರವಾಗಿ ನೀವು ಅಲ್ಲಿ ಏನು ರವಿಶಂಕರ್ ಗುರೂಜಿ ಆಶ್ರಮದ ಮುಂದೆ ಕೆಲವೊಂದು ಜನಗಳು ಅಲ್ಲಿ ಪ್ರತಿಭಟನೆ ಹೆಸರಲ್ಲಿ ಕೆಲವೊಂದು ಜನ ನ್ಯಾಷನಲ್ ಹೈವೇ ಪಕ್ಕದಲ್ಲಿ ಶೆಡ್ ಹಾಕ್ಕೊಂಡು ಕೂತ್ಕೊಂಡು ಆಶ್ರಮದ ವಿರುದ್ಧವಾಗಿ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿರೋದ್ರ ಬಗ್ಗೆ ನೀವು ನಿಮ್ಮ ಇದನ್ನು ಅಹವಾಲನ್ನು ಹೇಳ್ಕೊಂಡಿದ್ದೀರಾ. ಈಗಾಗಲೇ ಇದ್ರ ಬಗ್ಗೆ ನಾವು ಇದನ್ನು ನಮ್ಮ ಇಲಾಖಾ ವತಿಯಿಂದ ನಾವು ಆಲ್ರೆಡಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಈಗ ಹಿಂದೆನೂ ಕೂಡ ಒಂದು ಕಂಪ್ಲೇಂಟು ನಿಮ್ಮ ಕಡೆಯಿಂದ ಬಂದಿದೆ. ಈಗ ಇದೇನಾಯಿತು ಅಂದರೆ ನಾವು ಅಂದರೆ ಇದರಲ್ಲಿ ಏನಾಯಿತು, ಫಸ್ಟು ಅವರು ಸ್ಟಾರ್ಟಿಂಗ್ ಒಂದು ದಿನದ ಅಂತ ಹೇಳ್ಬಿಟ್ಟು ಒಂದು ಅನುಮತಿ ಪಡ್ಕೊಂಡು ಅವರು ಹೋರಾಟವನ್ನು ಆರಂಭ ಮಾಡಿದರು. ಸಾಂಕೇತಿಕವಾಗಿ ಮಾಡಿ ಅದು ಅವತ್ತು ನಾನು ಕೂಡ ಹೋಗಿ ಅಲ್ಲಿ ಮನವಿ ಕೊಡಿ, ನಾನು ಅದನ್ನ ಏನಿದೆಯೋ ನಾವು ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಇದು ಮಾಡಿ, ನೀವು ಅದನ್ನು ಮುಂದುವರ್ಸೋದು ಬೇಡ, ಮುಗಿಸಿ ಅಂತ ಹೇಳಿ ಕ್ಲೋಸ್ ಮಾಡಿ ಅಂತ ಹೇಳಿದ್ದು. ಆದರೆ ಅವರು ಬೇರೆ ಬೇರೆ ಏನೇನೋ ಕಾರಣಗಳು ಕೊಟ್ಬಿಟ್ಟು ಸರ್ಕಾರದ ವತಿಯಿಂದ ಮಾತಾಡ್ತಾ ಇದ್ದೀವಿ, ಅದೇನು SIT ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕೆಲವೊಂದು ಕಾರಣಗಳನ್ನ ನೋಡಿ ಅವರು ಅದನ್ನು ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಆದರೆ ಈ ಏನು ಅವರು ಮಾಡ್ತಾ ಇದ್ದಾರೆ ಇದಕ್ಕೆ ಯಾವುದೇ ರೀತಿಯಾದಂತಹ ಪರ್ಮಿಷನ್ ಅವರು ತಗೊಂಡಿಲ್ಲ. ಅದು ನಾನು ನಿಮ್ಗೆ ನೇರವಾಗಿ ಹೇಳ್ತಾ ಇದ್ದೀನಿ. ಯಾವುದೇ ಮೈಕ್ ಪರ್ಮಿಷನ್ ಇರ್ಬೋದು ಅಥವಾ ಯಾವುದೇ KEB ಕನೆಕ್ಷನ್ಗೆ ಇರ್ಬೋದು ಅಥವಾ NHAದಲ್ಲಿ ಏನು ಜಾಗ ಅವರು ಕೂತಿದ್ದಾರೆ ಆ ಜಾಗಕ್ಕೆ ಇರ್ಬೋದು, ಯಾವುದೇ ರೀತಿಯಾದಂತಹ ಒಂದು ಅನುಮತಿ ಪಡೆದಿಲ್ಲ. ಸೊ ಹಂಗಾಗಿ ಅವರು ಅನಧಿಕೃತವಾಗಿ ಅಲ್ಲಿ ಮುಷ್ಕರ ಮಾಡ್ತಾ ಇದ್ದಾರೆ ಅಂತ ನಾನು ಅದೇನು ಮುಚ್ಚುಮರೆ ಏನಿಲ್ಲ ನಿಮ್ಮ ಮುಂದೆನೇ ನಾನು ಹೇಳ್ತಾ ಇದ್ದೀನಿ. ಈಗ ಅದನ್ನು ಅವ್ರಿಗೆ ನಾವು ಈಗ ಆಲ್ರೆಡಿ ಸಾಕಷ್ಟು ಬಾರಿ ಅವ್ರಿಗೆ ಯಾಕೆ ಅದನ್ನು ಸ್ವಲ್ಪ ನಾವು ನಮ್ಮ ಪೊಲೀಸ್ ಇಲಾಖೆಯಿಂದ ಸ್ವಲ್ಪ ನಿಧಾನಕ್ಕೆ ಮಾಡಿದ್ದು ಅಂದರೆ, ಒಂದು ದಲಿತರು ಹೋರಾಟದ ಒಂದು ಹೆಸರು ಇರೋದ್ರಿಂದ, ಮತ್ತು ಏನಾದ್ರು ಕೊನೆ ಕ್ಷಣದಲ್ಲಿ ಒಂದು ಸಣ್ಣ ಪುಟ್ಟ ಆದರೂ ದಲಿತರಿಗೆ ಸಂಬಂಧಪಟ್ಟಿದ್ದು ಏನಾದರೂ ಅಹವಾಲಿದ್ರೆ ಅವ್ರು ಹೇಳ್ಕೊಳ್ಳಿ ಅನ್ನೋ ಒಂದು ಇದರಿಂದ ನಾವು ಸ್ವಲ್ಪ ಪೊಲೀಸ್ ಇಲಾಖೆಯಿಂದ ಸ್ವಲ್ಪ ಅದನ್ನು ಉಗ್ರ ಕ್ರಮ ಕೈಗೊಳ್ಳೋದನ್ನು ನಾವು ತಡೆದಿದ್ದು. ಅದು ಅಲ್ಲದೆ ಏನಂದರೆ, ಇವಾಗ ನೀವು ಬಂದಿರೋದು ನೋಡಿದ್ರೆ ಈ ದಲಿತ ಸಂಘಟನೆಗಳು ಎಲ್ಲರೂ ನಾವೇನು ಅಂದ್ಕೊಂಡಿರ್ತೀವಿ ಅಂದರೆ ಎಲ್ಲರೂ ಅವ್ರ ಪರವಾಗಿ ಮಾತಾಡ್ತಿರ್ತಾರೆ, ಅಂದರೆ ಹೋರಾಟ ಮಾಡ್ತಾ ಇದ್ದಾರೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಬಟ್ ಈಗ ನೀವು ಹೇಳೋದು ನೋಡಿದ್ರೆ ದಲಿತ ಸಂಘಟನೆಗಳಲ್ಲಿ ಸುಮಾರು ಒಕ್ಕೂಟಗಳಿಂದನೇ ನಮಗೆ ಮನವಿ ಬಂದಿದೆ. ಸೊ ಆ ಮನವಿ ಆಧಾರ ನೋಡಿದ್ರೆ ದಲಿತರು ಯಾರು ಅವರು ಆಶ್ರಮದ ವಿರುದ್ಧ ಆಗಲಿ ಆ ಥರ ಯಾವುದೂ ಇಲ್ಲ ಅನ್ನೋದು ನಮಗೆ ಕಂಡು ಬಂದಿದೆ. ಸೊ ಹಂಗಾಗಿ ನಾವೇನು ಮಾಡ್ತಾ ಇದ್ದೀವಿ, ಇವಾಗ ಏನೇ ಅವರು ಅನಧಿಕೃತವಾಗಿ ಮಾಡ್ತಿರೋಂಥ ಚಟುವಟಿಕೆನ ನಾವು ಅನಧಿಕೃತವಾಗಿ ತೆಗಿಯೋಕ್ಕಾಗಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಅಧಿಕೃತವಾಗಿ ತೆಗಿಬೇಕು, ಅಂದರೆ ಲೀಗಲಾಗಿ ತೆಗಿಬೇಕು. ಲೀಗಲಾಗಿ ತೆಗಿಬೇಕಂದ್ರೆ ಮೊದಲು ನಾವು ಅವ್ರಿಗೆ ಯಾವುದೇ ರೀತಿಯಾದ ಮ್ಯೂಸಿಕ್ ಅಂದರೆ ಸೌಂಡ್ ಸಿಸ್ಟಮ್ಗೆ ಯಾವುದೇ ಪರ್ಮಿಷನ್ ಕೊಟ್ಟಿಲ್ಲ. ಸೊ ಇಮಿಡಿಯೇಟಾಗಿ ಸೌಂಡ್ ಸಿಸ್ಟಮ್ ಯಾವ್ದಾದ್ರು ಅವ್ರು ಯೂಸ್ ಮಾಡ್ತಾ ಇದ್ರೆ ಅದನ್ನು ನಾವು ನಮ್ಮ ಇಲಾಖೆ ವತಿಯಿಂದ ನಾವು ಮುಟ್ಗೋಲು ಮಾಡೋಕ್ಕೆ ನಾವು ಕ್ರಮ ಕೈಗೊಳ್ತೀವಿ. ಬಟ್ ಏನು ಅವರು ಹಾಕಿದ್ದಾರೆ ಆ ಜಾಗ ಬಂದು NHA ಅವ್ರದ್ದು ಆಗಿರೋದ್ರಿಂದ ನಾವು NHA ಅವ್ರಿಗೆ ಹೇಳಿ ಅವ್ರ ಮೂಲಕ ಅದನ್ನು ತೆಗ್ಸೋಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ. ಅವ್ರೇನಾದ್ರು NHAಗೆ ಏನಾದ್ರು ಬೆದರಿಕೆ ಹಾಕ್ತಾರೆ ಅಥವಾ ತೆಗಿಯೋಕ್ಕೆ ಬಿಡಲ್ಲ ಅಂದರೆ NHA ಅವ್ರಿಗೆ ಯಾವುದು ರಕ್ಷಣೆ ಕೊಡಬೇಕು ಆ ಸೂಕ್ತ ರಕ್ಷಣೆ ನಾವು ಪೊಲೀಸ್ ಇಲಾಖೆಯಿಂದ ನಾವು ಅವ್ರಿಗೆ NHA ಅವ್ರಿಗೆ ಕೊಡ್ತೀವಿ. ಸೊ NHA ಅವ್ರ ಮೂಲಕ ಜಾಗದ ತೆರವು ಸಂಬಂಧಪಟ್ಟಂಗೆ ನಾವು ಅದನ್ನು ಕ್ರಮ ಕೈಗೊಳ್ತೀವಿ.
ಸೌಂಡ್ ಸಿಸ್ಟಮ್ ಬಗ್ಗೆ ಏನಾದ್ರು ಇದ್ರೆ ಅದು ನೇರ ನಮಗೆ ಬರ್ತದೆ, ಅದನ್ನ ಮುಟ್ಗೋಲು ಸಂಬಂಧಪಟ್ಟಂಗೆ ನಾವು ಅದನ್ನ ಕ್ರಮ ಕೈಗೊಳ್ತೀವಿ. ಸೊ ಹಂಗಾಗಿ ಅದಲ್ಲದೆ ಅವರು ಇವತ್ತು ಸಂಜೆ ಹೊರಗಡೆ ಏನೋ ನಾವು ಫೈನಲ್ ಆಗಿ ಮಾತಾಡ್ಬಿಟ್ಟು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸಂಜೆವರೆಗೂ ಟೈಮ್ ಕೇಳಿದ್ದಾರೆ. ನೋಡೋಣ, ಅಕಸ್ಮಾತ್ ಸಂಜೆವರೆಗೂ ಆದಮೇಲೆ ಏನಾದ್ರು ಅವರೇ ತೆಗೆದ್ರೆ ತೆಗಿಬೋದು. ಇವತ್ತೂ ತೆಗಿಲಿಲ್ಲ ಅಂದರೆ ನಾವು ಮುಂದಕ್ಕೆ ಯಾವ ರೀತಿ ಅದನ್ನು ತೆಗಿಸ್ಬೇಕು ಅದನ್ನು ತೆಗಿಸೋ ಕ್ರಮ ನಾವು ಮಾಡ್ತೀವಿ. ಸೊ ಹಂಗಾಗಿ ನೀವು ದಯವಿಟ್ಟು ನಿಮ್ಮ ಏನು ಇದನ್ನು ನಮಗೆ ಸ್ವಲ್ಪ ಟೈಮ್ ಕೊಡಿ. ಟೈಮ್ ಕೊಟ್ಬಿಟ್ಟು ಇವತ್ತು ನೀವೇನು ಮನವಿ ಬಂದಿದ್ದೀರಿ ಇವತ್ತು ಇದನ್ನು ಇಲ್ಲಿಗೆ ಮುಕ್ತಾಯ ಮಾಡಿ. ಮುಂದಿನ ದಿನಗಳಲ್ಲಿ ನಾವು ತೆಗಿಸಲಿಲ್ಲ ಅನ್ನೋದಿದ್ರೆ ಬೇಕಾದ್ರೆ ನಮ್ಮ ವಿರುದ್ಧನೂ ಕೂಡ ನೀವು ಹೋರಾಟ ಮಾಡಿ, ಅದ್ರ ಬಗ್ಗೆ ಏನಿಲ್ಲ. ಬಟ್ ಸ್ವಲ್ಪ ಸಮಯಾವಕಾಶ ಕೊಡಿ, ನಾವು ಅದನ್ನು ತೆಗೆಸ್ಕೊಡ್ತೀವಿ. ಇವಾಗ ಇದನ್ನ ಇಲ್ಲಿಗೆ ಮುಕ್ತಾಯ ಮಾಡಿ ಅಂತ ನಾನು ನಿಮಗೆ ಕೇಳ್ಕೊತೀನಿ. ಧನ್ಯವಾದ. ಕ್ಲೋಸ್ ಆಗಬೇಕು ಏನಪ್ಪ ಇದು ಈಗ ಒಂದು ಮನವಿ ಸರ್, ಈಗ ನಾವು ನೋಡಿ ಮನವಿ ಕೊಡಂಗಿಲ್ಲ. ಅವ್ರು ಮಾತಾಡೋ ಮಾತುಗಳು ಅವ್ರ ದಾರಿ ನೋಡಿದ್ರೆ ಇದನ್ನ ನೀವು ಇದಾದ ಒಂದು 10 ದಿನ ಮುಂಚೆಗೆ ಮಾಡಬೇಕಾಯ್ತು. ನೀವು ಅದ್ರ ಬಗ್ಗೆ ಇಲ್ಲಿವರೆಗೂ ಕಾನೂನು ಪ್ರಕಾರ ಏನೂ ಮಾಡೇ ಇಲ್ಲ. ಈಗ ನಾವು ಇಲ್ಲಿ ಬಂದ ಮೇಲೆ ನೀವೇನಂತ ಇದ್ದೀರಾ, ಈಗ ಒಂದೊಂದೇ ಬೇರೆ ಬೇರೆ ವಿಷಯ ಹೇಳ್ತಾ ಇದ್ದೀವಿ. ನಾನು ಹೇಳೋದು ಈಗ ಅವ್ರ ಹತ್ರ ಯಾವುದೂ ಪರ್ಮಿಷನ್ ಇಲ್ಲ ಅಂದಮೇಲೆ ಈಗ ಅವ್ರನ್ನ ಈಗಲೇ ಹೋಗಿ ತೆಗ್ಸೋಂಥ ಪ್ರಾಬ್ಲಮ್ ಏನಿದೆ, ನಮ್ಮಲ್ಲಿ ಪಬ್ಲಿಕ್ ಕೇಳ್ತಾ ಇದ್ದೀವಿ, ನಾವೆಲ್ಲರೂ ಮಾತಾಡ್ತಾ ಇದ್ದೀವಿ. ಇಷ್ಟು ಇದೆಲ್ಲ ಆಗಿ ಒಂದು ದೊಡ್ಡ ಮಟ್ಟದ ಒಂದು ಸ್ವಾಮೀಜಿ, ಈ ಪ್ರಪಂಚ ನೋಡೋಂಥ ಒಂದು ಸ್ವಾಮೀಜಿ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿದ್ರು, ನಿಮ್ಮ ಕಾನೂನು ಇಷ್ಟು ಪೊಲೀಸು ಇಷ್ಟೆಲ್ಲ ನೋಡಿದ್ರು ಸುಮ್ಮನೆ ಇದ್ದೀರಾ ಅಂದರೆ ಇದಕ್ಕೆ ಅರ್ಥ ಶ್ರೀನಿವಾಸ್ ಸರ್ ಹೇಳಿರ್ಬೋದು, ಪ್ರವೀಣ್ ಸರ್ ಹೇಳಿದ್ದು, ಅದು ಅರ್ಥ ಏನಾಯ್ತದೆ, ಬೇರೆ ನಾವೇ ನೀವು ಇಂಡೈರೆಕ್ಟಾಗಿ ಅವ್ರಿಗೆ ಸಪೋರ್ಟ್ ಮಾಡೋದಂಗೆ ಆಯ್ತು. ಈಗ ನೀವು ತಿರ್ಗಾ ಈಗ ಏನು ಹೇಳ್ತಾ ಇದ್ದೀರಾ, ನನಗೆ ಟೈಮ್ ಕೊಡಿ, ನಾನು ಎಲ್ಲರಿಗೂ ಹೇಳ್ತೀನಿ ಮಾಡ್ತೀನಿ ಅಂದರೆ ಎಲ್ಲ ನಾವು ಅವ್ರಿಗೆ ಎದುರ್ಕೊಂಡು ನಾವೆಲ್ಲ ಈಚೆ ನಿಂತಂಗೆ ಆಯ್ತದೆ ಸರ್. ಈಗ ಇಷ್ಟು ಊರವರು, ಒಂದು ಪಂಚಾಯತಿ 2 ಪಂಚಾಯತಿ ಎಲ್ಲ ಲೋಕಲ್ಲು, ಈಗ ಅವ್ರ ಜೊತೆಯಲ್ಲಿ ಈ ಲೋಕಲ್ ಇರೋ ಒಬ್ಬರು ಇಲ್ಲ ಅಲ್ಲಿ. ಆ ಅಜ್ಜಿ ಒಬ್ರು ಬಿಟ್ಟರೆ ಆ ಅಜ್ಜಿಗೆ ಅದ್ರ ಬಗ್ಗೆ ಗಂಧನೂ ಗೊತ್ತಿಲ್ಲ, ಆ ಲ್ಯಾಂಡ್ ಎಲ್ಲಿದೆ ಅಂತ ಏನೂ ಗೊತ್ತಿಲ್ಲ, ಅದು ಅವ್ರ ಮಾವನ ಆಸ್ತಿ. ಬಿಡಿ, ಆ ಲ್ಯಾಂಡ್ ಬಗ್ಗೆ ಅವರು ಕಾನೂನಿದೆ, ಕಾನೂನು ಪ್ರಕಾರ ತೊಗೊಳ್ಳಿ, ನಮ್ಗೆ ಅದಕ್ಕೆ ಇರುತ್ತೆ. ಬಟ್ ಅಲ್ಲಿ ನಡೆದಿರೋ ಮಾತುಗಳು, ನಡೆದಿರೋ ದಾರಿಗಳು ಯಾರಿಗೂ ಅದು ಸೂಕ್ತ. ಈಗ ನಾಳೆ ಯಾರ ಬಗ್ಗೆ ಮಾತಾಡೋದು ಅದು ಮಾತೇ ಅದು. ಇವತ್ತು ಮಾತಾಡಿರೋದು ಸ್ವಾಮೀಜಿ ಬಗ್ಗೆ, ಅವ್ರ ಆಸ್ತಿಗೂ ಸ್ವಾಮೀಜಿಗೂ ಸಂಬಂಧ ಇರಲ್ಲ. ಬಟ್ ನೀವು ತಿರ್ಗಾ ನಾಳೆ ಅನ್ನೋದು ಇದು ಒಳ್ಳೇದಲ್ಲ ಸರ್ ನನಗೆ. ಯಾಕಂದ್ರೆ ತಿರ್ಗಾ ನಾವು ಅಗೇನ್ ಇದನ್ನು ಬೇರೆ ಬೇರೆ ರೀತಿ ಚಟುವಟಿಕೆ ನಾವು ಸ್ಟಾರ್ಟ್ ಮಾಡಿ ನಾವೆಲ್ಲ ಹೋಗಿ ಅಲ್ಲಿ ನಿಂತ್ಕೊಳ್ಳೋದು, ತಿರ್ಗಾ ಅವ್ರ ಮೇಲೆ ನಾವು ಬೀಳೋದು, ಈ ಥರ ಆಯ್ತಿರ್ತೀವಿ. ಇದನ್ನ ಎಷ್ಟು ಆಗೋದು ಅದೇ ಕೆಲಸ ಸರ್. ಯಾಕೆಂದ್ರೆ ನಾವು ಇಷ್ಟೆಲ್ಲ ಆದಮೇಲೆ ನಾವು ಸುಮ್ಮನೆ ಯಾರು ಇರೋಕ್ಕಾಗೋದಿಲ್ಲ. ಎಲ್ಲೂವರೆಗೂ ಕೈ ಕಟ್ಟಬೇಕು, ಕಟ್ಟಿದ್ದೀವಿ. ಇದು ಆಲ್ಮೋಸ್ಟ್ ಒಡೆದೋದ್ಮೇಲೆ ಇಷ್ಟು ನಾವೆಲ್ಲ ಜೊತೆ ಸೇರೋದು. ಈಗ ನಾನು ಇರ್ಬೋದು, ಶಿವಕುಮಾರ್ ಇರ್ಬೋದು, ಎಲ್ಲರೂ ಒಂದೊಂದು ಪಕ್ಷ ಇರೋದು. ಬಟ್ ಆದರೆ ಸ್ವಾಮೀಜಿಯವ್ರ ವಿಷಯ ಬಂದಾಗ ಇಷ್ಟೆಲ್ಲ ಮಾತುಗಳು ಆಡಿದ್ರು ನಾವು ಯಾರೂ ಮಾತಾಡ್ತಾ ಇಲ್ಲ ಅಂದರೆ ಇದಕ್ಕೆ ಅರ್ಥ ಏನಿದೆ ಸರ್? ಈಗ ನೀವು ತಿರ್ಗಾ ಏನು ಹೇಳ್ತಾರೆ, NHRಗೂ ಸಂಬಂಧ ಬೇರೆ ಸರ್. ನ್ಯಾಷನಲ್ ಹೈವೇ ರೋಡ್ ಆಗಿದೆ, ರೋಡ್ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರೇನು ಯಾವುದೂ ಬಂದು ಮೇಂಟೈನ್ ಮಾಡೋದಿಲ್ಲ. ಪಬ್ಲಿಕ್ ಯಾರು ಕಂಪ್ಲೀಟ್ ಮಾಡಿದ್ರೆ ಬರ್ತಾರೆ NHR. ದಯವಿಟ್ಟು ನೀವು ಅವ್ರನ್ನ NHRನ ಮುಂದೆ ಇಟ್ಕೊಂಡು ಇವ್ರ ಮುಂದೆ ಇಟ್ಕೊಂಡು ದಯವಿಟ್ಟು ಬೇಡ ಸರ್. ಕಾನೂನು ಪ್ರಕಾರ ಅವ್ರ ಹತ್ರ ಏನಿಲ್ಲ ಅಂದಮೇಲೆ ತೆಗಿಸಿರಿ, ಪೆಂಡಲ್ ತೆಗೀರಿ. ಅವ್ರು ಏನಿದೆಯೋ ಅವ್ರು ಯಾರು ಇವಾಗ ಮೇನ್ ಮುಂದೆ ಇರ್ತದೆ ಅವ್ರನ್ನ ತಗೊಳ್ಳಿ ಸರ್. ನೀವು ಕಸ್ಟಡಿ. ಈಗ ನಾವು ತಪ್ಪು ಮಾಡಿದ್ರೆ ನೀವು ತೊಗೊತೀರಾ, ಯಾರು ಮಾಡಿದ್ರು ತಪ್ಪೇ ತಾನೆ. ಒಬ್ಬ ಗುರೂಜಿ ಬಗ್ಗೆ ಅಷ್ಟು ದೊಡ್ಡ ಮಟ್ಟದಲ್ಲಿ ನೀವೇ ನೋಡಿದ್ದೀರಾ. ಎಷ್ಟು ದೇಶ ನೋಡಿದ ಮನುಷ್ಯನ ಇಷ್ಟೆಲ್ಲ ಕೆಟ್ಟದಾಗ ಮಾತಾಡಿದಾಗ ನಾವು ಸುಮ್ಮನೆ ಇದ್ದೀವಿ, ಯಾರು ಲೆಕ್ಕ ಬರ್ತದೆ? ಇಲ್ಲ ನಾವು ಅದರೊಳಗೆ ಜನ ಏನಂತಾರೆ, ನೀವೆಲ್ಲ ಒಳಗಡೆ ಹೇಳಿದ್ರ, ನೀವೆಲ್ಲ ಸಪೋರ್ಟ್ ಆಗಿದ್ದೀರಾ, ಅದಕ್ಕೆ ನಾವು ನೋಡ್ತಾ ಇದ್ವಿ ಅನ್ನಂಗೆ ಆಯ್ತು. ಈಗ ನಿಮ್ಮ ಮಾತಲ್ಲಿ ನಮ್ಗೆ ನೀವು ಅದೇ ಬಂದಿದ್ದೀವಿ. ಈಗ ನಾವೇನಂತ ಮಾಡಿಸ್ತಾ ಇದ್ದೀವಿ. ಕಾನೂನು ಎಲ್ಲರಿಗೂ ಒಂದೇ ಅಲ್ಲ ಸರ್. ಈಗ ಒಂದು ಗೇಟ್ ಮುಂದೆ ಅಲ್ಲ ಸರ್, ಇವತ್ತು ಇಡೀ ದೇಶದವರು, ಇಡೀ ಪ್ರಪಂಚದವ್ರು ಜನ ಬಂದೋಯ್ತಾರೆ ಗೇಟ್ ಮುಂದೆ. ಆ ಗೇಟ್ ಮುಂದೆ ಅವ್ರು ನಿಂತಿದ್ದಾಗ, ಒಬ್ರು ಮುಂದೆ ಬೈದಾಗ ಆ ಮಾತು ಹೆಂಗಿರ್ತದೆ ಪ್ರತಿಯೊಬ್ಬರಿಗೂ ಹೆಂಗೆ ಕೆಟ್ಟ ಬಳಕೆಯಲ್ಲಿ ಬಳಸ್ತಾ ಇದ್ದಾರೆ ಆ ಮಾತುಗಳನ್ನ. ಪರಕೆ ಚೊಪ್ಪಲಿ ಆ ಕೆಟ್ಟ ರೀತಿಲಿ ಮಾತಾಡ್ತಾ ಇರೋದು ಒಂದು. ನಾನು ನಿಮ್ಮಲ್ಲಿ ಮನವಿ ಸರ್, ದಯವಿಟ್ಟು ಅದನ್ನ ನೀವು ಅದನ್ನ ತಗೊಂಡು ಇವತ್ತೇ ತೀರ್ಮಾನ ನೀವು ತಗೊಳ್ಳೇಬೇಕು ಸರ್. ಇಲ್ಲ ಅಂದ್ರೆ ನಾವು ಇಲ್ಲಿಂದ ಕದ್ದೋಗಿದ್ದೀವಿ. ಜಾಗ ಬಿಲಾಂಗ್ಸ್ ಕಾನೂನು ಕರೆಂಟ್ ಪ್ರಾಪರ್ಟಿ ಕೇಳ್ತಿಲ್ಲ. NHA ಜಾಗ ಅಲ್ವಾ, ನಾವು ಇವಾಗ ಶೆಡ್ ಹಾಕತ್ತೀವಲ್ಲಿ. ಅವಾಗ ಅವ್ರು ಯಾವಾಗ ತೆಗಿದೋ ನಾವು ತೆಗಿತೀವಿ. NHA ಅವ್ರಿಗೆ ಒಂದು ರೂಲ್ಸ್, ನಮಗೆ ಒಂದು ರೂಲ್ಸ್. ಇವಾಗ ನೀವು ಸ್ಟೇಷನ್ ಮುಂದೆ ಬಂದಿದ್ದಕ್ಕೆ ನೀವು ಎತ್ಕೊಂಡಿದ್ದೀರಿ ಇವತ್ತಲ್ವಾ ಸರ್? ಹಂಗೆ ಅಲ್ಲಿ ಆಶ್ರಮದ ಬಾಗಿಲಲ್ಲಿ ಕೂತ್ಕೊಂಡು ಅವ್ರು ಮಾಡೋವಾಗ ಅದು ಇಡೀ ಒಂದು ಇದಕ್ಕೇನೆ ಅದೊಂಥರ ಅನ್ಯಾಯ ಆದಂಗಲ್ಲ. ಇವತ್ತು ಬಂದಿದ್ದು ಗೊತ್ತಾಗಿರೋ ವಿಚಾರ. ಅಲ್ಲ, ಇವತ್ತಲ್ಲ ಸರ್,
ಗೊತ್ತಾಗಿದೆ ಅಂದ್ರೆ ನಿಮ್ಗೆ ನೀವು ಡ್ಯೂಟಿ ಮಾಡಲಿಲ್ಲ ಅಲ್ಲ? ಕಾನೂನು ಅವ್ರನ್ನ ಕಂಪ್ಲೀಟ್ ಯಾವ್ದಾ ಸ್ಟ್ರೈಕ್ ನಿಲ್ಲಿಸ್ಲಿಕ್ಕೆ ಪ್ರತಿ ಈ ದಿನ ಅಂತ ಅಂತಲ್ಲ ನಿಮ್ಗೆ ಗೊತ್ತಿಲ್ಲ ಅಂತ ಅಡಿಗೆ ಮಾಡೋದು, ಚಪ್ಪಲಿ ತೋರಿಸೋದು ಅವರೇ ವಿಡಿಯೋ ಮಾಡಿ ಆಗ್ತಾ ಇದ್ದಾರೆ. ಪೊಲೀಸ್ ಗ್ರೂಪ್ ಅದೆಲ್ಲ ಜಾಸ್ತಿ ಗೊತ್ತಾಗೋದು. ಎಲ್ಲಿ ನಡೀತಾ ಇದೆ ಅನ್ನೋದೆಲ್ಲ ಮುಖ್ಯ ಇಲ್ಲ, ಏನ್ ನಡೀತಾ ಇದೆ ಅನ್ನೋದು ಮುಖ್ಯ ಅಷ್ಟೇ ನಮ್ಗೆ ಅಲ್ವಾ? ನಡೀತಾ ಇರೋದು ಕಾನೂನು ಸುವ್ಯವಸ್ಥೆಯ ಸಮಸ್ಯೆ. ನಾಳೆ ದಿನ ನಾವು ಎಲ್ಲೇ NHL ಮಾಡ್ಲಿ, ಸ್ಕೂಲ್ ಮೈದಾನದಲ್ಲಿ ಮಾಡ್ಲಿ, ಅಲ್ಲಲ್ಲ ಸ್ಕೂಲ್ ಮೈದಾನದಲ್ಲಿ ಮಾಡ್ಲಿ ಅಥವಾ ಗ್ರಾಮ ಠಾಣದ ಪಂಚಾಯತಿಯಲ್ಲಿ ಮಾಡಿದ್ರು ಪರ್ಮಿಷನ್ ತಗೋಬೇಕಾಗಿರೋದು ಪೊಲೀಸ್ನವ್ರಿಗೆ. ನಾವೇನು ಪಂಚಾಯತಿಗೆ ಹೋಗ್ತೀವ? ಹಾಗಾಗಿ ಈ ಥರ ಹಾರಿಕೆ ಉತ್ತರ ಕೊಡೋದು NHR ಹತ್ರ ಹಂಗೆಲ್ಲ ಕೇಳಲ್ಲ ಸರ್. ನಮಗೂ ಕಾನೂನು ಅರಿವಿದೆ. ದಯವಿಟ್ಟು ಅವ್ರನ್ನ ತೆಗೆಸಿದ್ರೆ ನಾವು ಇಲ್ಲಿಂದ ಹೋಗ್ತೀವಿ, ಇಲ್ಲ ಅಂದರೆ ನಾವು ಇಲ್ಲೇ ಕೂಡ್ತಿರ್ತೀವಿ ಶಾಂತ ರೀತಿಯಾಗಿ. ಅವ್ರ ಥರ ಕಾನೂನು ವಿರುದ್ಧವಾಗಿ, ಅಸಂಬದ್ಧವಾಗಿ, ಅಶ್ಲೀಲವಾಗಿ ಆ ಥರ ಎಲ್ಲ ನಾವೇನು ಮಾತಾಡೋದು. ನಾವು ಸುಸಂಸ್ಕೃತಂತರು. ನಮ್ಮ ಅಪ್ಪ ಅಮ್ಮ ನಮ್ಗೆ ತುಂಬ ಒಳ್ಳೆಯ ಸಂಸ್ಕಾರ ಕಲಿಸಿದ್ರು ಇಲ್ಲಿರೋರಿಗೆ. ಹಂಗಾಗಿ ಇಲ್ಲಿ ಶಾಂತಿಯುತ ಕೂಡ್ತಿರ್ತೀವಿ ಸರ್. ದಯವಿಟ್ಟು ನಿಮಗೆ ನಮ್ದು ಇಲ್ಲಿ ಬಂದಿರೋ ತುಂಬ ಫರ್ಮಾಗಿ ಬಂದಿದ್ದೀವಿ. ಅಲ್ಲಿ ಹೋಗಬೇಕು, ಇಲ್ಲ ಅಂದರೆ ನಮಗೆ ಅಲ್ಲಿ ಹೋಗೋದಕ್ಕೆ ಇವಾಗ ಲೆಟರ್ ಕೊಡ್ತೀವಿ, ಕೂತ್ಕೊಳ್ಳೋಕ್ಕೆ ನಮಗೆ ಶಾಂತಿಯುತವಾಗಿ ಪರ್ಮಿಷನ್ ಕೊಡಿ ಅಷ್ಟೇ. ಅಷ್ಟೇ, ಬೇರೆ ಏನಿಲ್ಲ ಸರ್. ಇದಕ್ಕೆ ಮೇಲೆ ಏನೂ ಇಲ್ಲ. ಇವತ್ತು ಗೊತ್ತಾಗಿದೆ 27 ದಿನ ಆದಮೇಲೆ ಗೊತ್ತಾಯ್ತಾ? ಆರ್ಟ್ ಆಫ್ ಲಿವಿಂಗ್ ಆಶ್ರಮದಿಂದ 3ನೇ ದಿನಕ್ಕೆ ನಿಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ರೀತಿ ಆಗ್ತಾ ಇದೆ ಅಂತೇಳಿ. ಪ್ರಗತಿಪರ ದಲಿತ ಸಂಘಟನೆಗಳಿಂದ ಕಂಪ್ಲೇಂಟ್ ಕೊಟ್ಟು 4-5-6 ದಿನ ಆಯಿತು. ಈಗ ಗೊತ್ತಾಗಿದೆ ನಮ್ಗೆ, ನೀವೆಲ್ಲ ಬಂದಿದ್ದೀರಾ ಅಂತ ಹೇಳಿದ್ರೆ ಇದೆಲ್ಲ ಹೆಸರಿಕೊಂಡು ಅಲ್ಲಿ ಇದು ಮಾಡ್ತಾ ಇದ್ದಾರೆ. ಅವರೇ ರಾಜ್ಯಾಧ್ಯಕ್ಷರು ಬಂದು ನಿಮ್ಗೆ ಹೇಳಿದ್ದಾರೆ. ಸರ್ ಈಗ ನೀವು ಹೇಳಿ ಸರ್, ಈಗ ಏನು ಮಾಡ ಅಂತ ಅಷ್ಟೇ, ಇನ್ನೇನು ಹೇಳೋದೇನಿಲ್ಲ. ನಾನು ಹೇಳಿದ್ದಂತೂ ಹೇಳಿದ್ದೀನಿ. ನಾವು ಲೀಗಲ್ ಆಗೇ ಮಾಡ್ಬೇಕೇ ವಿನ ಲೀಗಲ್ ಬಿಟ್ಟು ಮಾಡೋಕ್ಕಾಗಲ್ಲ. ಕಾನೂನು ಬದ್ಧವಾಗಿ ಮಾಡ್ಕೊಡೋದು. ಲೀಗಲ್ ಆಗಿ ಕೊಡಿ ಸರ್, ಒಂದು ನೋಟಿಸ್ ಕೊಡಿ ಸರ್ ಅವ್ರಿಗೆ. ಅದನ್ನೇ ನಾನು ಹೇಳೋದು. ಮಾಡಿ ಸರ್, ಇಲ್ಲ ಮಾಡಕ್ಕೆ ನೋಡಿ ಸರ್, ನಾವು ನೋಡ್ತಾ ಇದ್ದೀವಿ ಒಂದು ವಾರದಿಂದ ಪೊಲೀಸ್ ಸ್ಟೇಷನ್ಗೆ ಅವ್ರನ್ನ ತೆಗಿಸ್ಬೇಕು ಅನ್ನೋ ಇಚ್ಛಾಶಕ್ತಿ ನಮ್ಗೆ ಅಂತ ಕಾಣಿಸ್ತಾ ಇಲ್ಲ. ಇಚ್ಛಾಶಕ್ತಿ ಕಾಣಿಸ್ತಾ ಇಲ್ಲ. ಇದರಿಂದ ಯಾರ್ಯಾರ ಕೈವಾಡ ಇದೆಯೋ ನಮ್ಗೆ ಗೊತ್ತಿಲ್ಲ. ಇದ್ರೂ ನಮ್ಗೇನಾದ್ರೂ ಏನು ವ್ಯತ್ಯಾಸ ಆಗಲ್ಲ. ನಮ್ಗೇನು ವ್ಯತ್ಯಾಸ ಆಗೋದಿಲ್ಲ ಇಲ್ಲಿ ಯಾರ್ದಿದ್ರೂ. ನಾವು ಕೇಳ್ತಾ ಇರೋದು ಕಾನೂನು ಪಾಲನೆ ಮಾಡಿ ಅಂತ. ನಿಮಗೆ ಕಾನೂನಾತ್ಮಕವಾದಂಥ ಒಂದು ಲೆಟ್ರನ್ನು ಕೊಟ್ಟಿದ್ದೀವಿ. ಇಷ್ಟು ಜನ ಎಲ್ಲ ನಾಯಕರು ಸ್ಥಳೀಯವಾಗಿರೋರು, ನಮ್ಮ ಶಿವಕುಮಾರಣ್ಣ, ನಮ್ಮ ಪರ್ವೇಜು, ಆರ್ಯ, ನಮ್ಮ ದೇವು, ನಮ್ಮ ಮಹಾದೇವು, ನಮ್ಮ ವೆಂಕಟರಮಣ, ಎಲ್ಲನೂ ನಮ್ಮ ಕೃಷ್ಣ, ಎಲ್ಲ ಪಂಚಾಯತಿ ಎಲ್ಲರೂ ಇದ್ದಾರೆ ಇಲ್ಲಿ, ಎಲ್ಲರೂ ಇದ್ದಾರೆ. ನೀವು ನ್ಯಾಷನಲ್ ಹೈವೇದು ಅಂತ ಹೇಳಿದ್ರೆ ನಾವು ಏನು ಹೇಳಬೇಕು ಸರ್? ಇವಾಗ ನ್ಯಾಷನಲ್ ಹೈವೇ ಜಾಗ ಅಂದರೆ ಈಗ ಅದೇನೋ ಕಾನೂನು ಅದರ ನ್ಯಾಷನಲ್ ಹೈವೇ ಕಂಪ್ಲೇಂಟ್ ಕೊಟ್ಟರೆ ಅಂತ ಕೇಳ್ತೀವ ನಾವು? ಇಲ್ಲ ತಾನೇ, ಹೋಗ್ತೀವಲ್ವ? ಸೊ ದಯವಿಟ್ಟು ಸರ್, ಹಿಂದ್ಗಡೆ ಏನೇ ಇದ್ರದ್ದು ಇಡಂತ ಅರ್ಜೆಂಟ್ ಆಗಲಿದ್ರು ಬೇಡ. ದಯವಿಟ್ಟು ಕಾನೂನು ಎತ್ತಿಡಿಯೋಂಥ ಕೆಲಸ ಮಾಡಬೇಕಂತ ಹೇಳಿ ಎಲ್ಲರ ಪರವಾಗಿ ನಿಮ್ಮ ಕೈ ಮುಗಿದು ನಾನು ಮನವಿಯನ್ನು ಮಾಡ್ಕೊಳ್ತೇನೆ. ದಯವಿಟ್ಟು ಇವತ್ತು ಅದು ತೆಗೆಸಿದ್ರೆ ನಾವು ಹೋಗ್ತೀವಿ, ಇಲ್ಲಾಂದ್ರೆ ನಾವು ಇಲ್ಲೇ ಕೂರ್ತಿರ್ತೀವಿ ಸರ್. ಏನಮ್ಮ? ನಾವು ನಿಮ್ಮ ಎಲ್ಲ ಮುಖಂಡರ ಜೊತೆ ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಚರ್ಚೆ ಮಾಡಿ ಆದಷ್ಟು ಶೀಘ್ರದಲ್ಲಿ, ಅಂದರೆ ಮಿನಿಮಮ್ ಒಂದು 2 ದಿನ ಒಳಗಡೆ ಅಲ್ಲಿಂದ ಅವರು ಅಲ್ಲಿ ಖಾಲಿ ಮಾಡೋಂಗೆ, ಅಲ್ಲಿಂದ ಅವ್ರನ್ನ ತೆರವು ಮಾಡೋಂಗೆ ನಾವು ಏನು ಕಾನೂನು ರೀತಿ ಕ್ರಮ ಕೈಗೊಳ್ಬೇಕು ಆ ಕ್ರಮನ ನಾವು ಕೈಗೊಳ್ತೀವಿ ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರಿಗೂ ನಾನು ಭರವಸೆ ಕೊಡ್ತಾ ಇದ್ದೀನಿ. ಸೊ ಹಂಗಾಗಿ ಎಲ್ಲರೂ ದಯವಿಟ್ಟು ಶಾಂತಿಯುತವಾಗಿ ಇಲ್ಲಿಂದ ತೆರಳಿ ನಾವು ಇನ್ನೊಂದು 2 ದಿನದೊಳಗಡೆ ನಾವು ಅದನ್ನ ಎಲ್ಲ ತೆರವು ಮಾಡ್ಕೊಡ್ತೀವಿ. ಕಾನೂನುಬದ್ಧವಾಗಿ ನಾವು ಮಾಡ್ಕೊಡ್ತೀವಿ. ನಾವು ಮಾಡ್ಕೊಡ್ತೀವಿ, ಖಂಡಿತವಾಗಿ ನಾವು ಮಾಡ್ಕೊಡ್ತೀವಿ. ದಯವಿಟ್ಟು ನಾವು ನಿಮ್ಮಲ್ಲಿ ಮನವಿ ಇಷ್ಟೇ, ಮುಂದಿನ ಹೋರಾಟಕ್ಕೆ ನಮಗೆ ದಯವಿಟ್ಟು ಅವ್ರಿಗೆ ಹೆಂಗೆ ಸಪೋರ್ಟ್ ಮಾಡಿ ನಮಗೂ ಅದೇ ಸಪೋರ್ಟ್ ಕೊಡ್ತೀವಿ ನಾವು ಅಷ್ಟೇ ಸರ್. ಯಾಕೆಂದ್ರೆ ನಾವು ಇನ್ನು ಯಾವ ಪರ್ಮಿಷನ್ಗೂ ಬರಲ್ಲ ಸರ್, ನೇರವಾಗಿ ಅಲ್ಲೇ ಹೋಗ್ತೀವಿ, ಅಲ್ಲೇ ನಾವು ಕೂತ್ಕೊಂತೀವಿ. ನಾವು ಮುಂದಿನ ಹೋರಾಟಕ್ಕೆ ಏನು ಮಾಡ್ಕೊಂಡು ಆಯ್ತು, ನಾವು ತೆರವು ಮಾಡ್ತೀವಿ ಬಿಡಿ 2 ದಿನದಲ್ಲಿ. ಸರ್ ಇನ್ನೊಂದು, ಇವತ್ತು ಇಷ್ಟು ಜನ ಇರ್ಬೋದು, ನಾಳೆ ನಾವು ಕೂತ್ಕೊಂಡೋದೇ ಬೇರೆ ಜನ, ಸುಮಾರು 1,000 ಜನ ಸೇರ್ತೀವಿ ಸರ್ ನಾವು. ಸರ್ ಅದು ಜನ ಅದಕ್ಕೆಲ್ಲ ಆಸ್ಪತ್ರೆ ಕೊಡಲ್ಲ ನಾವು. ಬೀರಿ ಮಾತಾಡೋದು ಎಲ್ಲ ನಮ್ಗೆ ಕ್ಲಾಸ್ ಆದಾಗ ಪರಿಸ್ಥಿತಿ ನಿಮ್ಮೆಲ್ಲ ಬರೋದು, ನಂಬಿಕೆ ಮೇಲೆ ನಾವು ಇದು ಮಾಡ್ತಾ ಇದೀವಿ. ಅದಕ್ಕೆ ನೀವು ಅದನ್ನೇ ಒಂಚೂರು ಕಾನೂನು ಪ್ರಕಾರವಾಗಿ ಅವ್ರು ಇಷ್ಟು ದಿವಸ ಕೂತಿದ್ದಾರೆ,
ನಾವ್ ಇಷ್ಟ ದಿವಸ ಅವ್ರೇನು ಕಾನೂನು ಇವತ್ತು ಪ್ರಕಾರ ಆಗಲ್ಲ, ಕೊಟ್ಟಿಲ್ಲ, ಕಾನೂನು ವಿರುದ್ಧವಾಗಿ ಕೂತ್ಕೊಂಡಿದ್ದಾರೆ. ಅದಕ್ಕೆ ನೀವು ಸ್ವಲ್ಪ ಅವ್ರಿಗೆ ಹೇಳ್ಬೇಕು ಕರೆಕ್ಟ್ ಆಗಿ ಮನವೊಲಿಸಿ, ಇದೆಲ್ಲ ಚೆನ್ನಾಗಿರಲ್ಲಪ್ಪ ಸರ್ ಅವರು ನೀವು 2 ದಿವಸ ಹೇಳಿದ್ದೀರಾ, ತಿರಾ ಇವತ್ತಿಂದ ಪರ್ಕೆ ಎತ್ತೋದು, ತಿರಾ ಗುರುಜಿ ಬಗ್ಗೆ ಮಾತಾಡೋದು ಅವೆಲ್ಲ ನೀವು ಒಂದ್ಸತಿ ವಾರ್ನ್ ಮಾಡೋದು ತುಂಬಾ ಒಳ್ಳೇದು ಸರ್. ಒಟ್ಟಿಗೆ ಮಾಡ್ತೀವಿ ಬಿಡಿ ನಾವು. 420 ಅಂತ ಕೂಗ್ತಾರೆ ಸರ್ ದೇವ್ರಿಗೆ. ಬಿಡಿ, ಅದು ಅವ್ರಿಗೇನು ಸಂಬಂಧ ಇಲ್ಲ ಪಾಪ. ಆಯ್ತು, ದಯವಿಟ್ಟು ಮುಕ್ತಾಯ ಮಾಡಿ. ಈಗ DSP ಅವರು ನಾವು ಬಂದು ಮಾತಾಡಿದ ತಕ್ಷಣ ಏನು ಲೌಡ್ ಸ್ಪೀಕರು ಪರ್ಮಿಷನ್ ಇರುತ್ತೆ ಮುಟ್ಗೋಲ್ ಹಾಕ್ಕೊಡ್ತೀವಿ ಅಂತ ಹೇಳಿದ್ವಿ ಎಲ್ರಿದ್ರಗಡೆ. ದಯವಿಟ್ಟು ಅದನ್ನು ಮುಟ್ಗೋಲ್ ಹಾಕೋಬೋದು. ಇವತ್ತಿಂದ ಅಲ್ಲೇನಾದರೂ ಸ್ಪೀಕರು ತೆಗಿಯೋವರೆಗೂ ಪ್ಲೇ ಆಯಿತು ಅಂದರೆ ನಾವು ರೆಕಾರ್ಡ್ ಮಾಡ್ಕೊಂಡು ಬಂದು ಕೊಡ್ತೀವಿ. ಮತ್ತು ನಾವು ಅದನ್ನು ಕಾನೂನಾತ್ಮಕವಾಗಿ ನಿಮ್ಮ ವಿರುದ್ಧನೂ ನಾವು ಮುಂದೆ ಕೋರ್ಟ್ಗೆ ಹೋಗ್ತೀವಿ. ಯಾಕಂದರೆ ನಿಮ್ಮದೆಲ್ಲ ಮಾತಾಡಿರೋದು ರೆಕಾರ್ಡ್ ಇದೆ. ಸೊ ದಯವಿಟ್ಟು ಆ ಸ್ಪೀಕರ್ನ ಮುಟ್ಗೋಲ್ ಹಾಕ್ಕೊಂಡು ಅವ್ರು ಮೌನ ಪ್ರತಿಭಟನೆ ಮಾಡ್ತಾರೋ ಏನು ಪ್ರತಿಭಟನೆ ಮಾಡ್ತಾರೋ, ಅಸಂವಿಧಾನಿಕ ಶಬ್ದಗಳು, ಅಶ್ಲೀಲ ಶಬ್ದಗಳು, ಬಂದವ್ರಿಗೆಲ್ಲ ಚಪ್ಪಲಿ ತೋರಿಸೋದು, ಪರಕೆ ತೋರಿಸೋದಂದರೆ ಇದೆಲ್ಲನೂ ವೃಥ. ಅದು ಯಾರು ಒಪ್ಕೊಳ್ಳೋಂಥದ್ದೆಲ್ಲನೂ ನೀವು ದಯವಿಟ್ಟು ನಿಮ್ಮ ಪೊಲೀಸ್ನವರಿದ್ದಾರೆ, ಸೂಕ್ತ ಕಾನೂನು ಕ್ರಮ ತಗೋಬೇಕು. ನೀವು ಕೊಟ್ಟಂಥ ಭರವಸೆಯನ್ನು ನೀವು ನಡ್ಕೊಳ್ತೀರಾ ಅನ್ನೋ ಒಂದು ಅಪಾರವಾದಂಥ ಅಪರಿಮಿತವಾದಂಥ ನಂಬಿಕೆಯಿಂದ ನಮ್ಮೆಲ್ಲ ಹಿರಿಯರು, ನಮ್ಮ ವೆಂಕಟಪ್ಪಣ್ಣ, ಆರ್ ಶ್ರೀನಿವಾಸ, ನಮ್ಮ ಪರ್ವೇಜು, ನಮ್ಮ ಶಿವಕುಮಾರಣ್ಣ, ನಮ್ಮ ಇವರು ಮಾದೇವಣ್ಣ, ಯಾರ ನಮ್ಮ ಎಲ್ಲ ಲೀಡರ್ಸ್ ಇದ್ದಾರೆ, ನಮ್ಮ ದೇವು ಎಲ್ಲರನ್ನೂ ಒಪ್ಕೊಂಡು ನಾವು ಇವತ್ತು ಹೋಗ್ತಾ ಇದ್ದೀವಿ. ಅಲ್ಲೇನಾದ್ರೂ ನೀವೇನಾದರೂ 2 ದಿನದಲ್ಲಿ ಅವ್ರದ್ದು ಏನೋ ಒತ್ತಡಕ್ಕೆ ಮಾಡಿದ್ರೆ ಈ ಹೋರಾಟ ಅತ್ಯಂತ ತೀವ್ರವಾಗುತ್ತೆ, ತುಂಬ ತೀವ್ರವಾಗುತ್ತೆ. ಮುಂದೆ ಏನಾದರೂ ಕಾನೂನು ಸುವ್ಯವಸ್ಥೆ ಏನಾದ್ರೂ ಸಮಸ್ಯೆ ಆದರೆ ಅದಕ್ಕೆ ನೇರ ಹೊಣೆ ನೀವೇ ಇರ್ತೀರ ಅನ್ನೋ ವಿಷಯನ ಎಲ್ಲರ ಪರವಾಗಿ, ಏನು ಶ್ರೀನಿವಾಸ್ ಏನರಪ್ಪ, ಹೌದು, ಎಲ್ಲರ ಪರವಾಗಿ ನಾನು ಹೇಳ್ತಾ ಇರ್ತೀನಿ. ದಯವಿಟ್ಟು ನೀವು ಕೊಟ್ಟಂಥ ಮಾತು ಉಳಿಸ್ಕೋಬೇಕು ಅಂತ ಹೇಳಿ ನಿಮ್ಮನ್ನು ಎಲ್ಲರ ಪರವಾಗಿ ಮನವಿಯನ್ನು ಮಾಡ್ತೀನಿ. ಇವತ್ತು ಏನಿದೊಂದು ಹೋರಾಟಕ್ಕೋಸ್ಕರ ಬಂದಿದ್ದು, ಇದು ನಮ್ಮ ಆಶ್ರಮದ ಮುಂದೆ ಒಂದು ಸಂಘಟನೆ ಅಂತ ಹೇಳ್ಕೊಂಡು ಸಂಘಟನೆ ಹೆಸರು ಇಟ್ಕೊಂಡಲ್ಲಿ ಏನೋ ಒಂದು 25 ದಿವಸ 27 ದಿವಸದಿಂದ ಏನು ಪ್ರತಿಭಟನೆ ಮಾಡ್ತಾ ಇದ್ರು. ನಾವೇನೋ ನ್ಯಾಯ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತಾವ್ರೆ, ಅವ್ರಿಗೆ ಏನು ಅನ್ಯಾಯ ಆಗಿದೆ ಅಂತ ನಮಗೂ ಅಷ್ಟೊಂದು ಗೊತ್ತಿರಲಿಲ್ಲ. ಮುಂದೆ ಹೋಗಿ ನಾವೆಲ್ಲ ವಿಚಾರಣೆ ಮಾಡಿದಾಗ ಎಲ್ಲ ಗೊತ್ತಾದಾಗ ಅದು ಯಾಕಂದರೆ ಒಂದು ತೀರವಾಗಿ ಒಂದು ಹಿಂಸೆಗಂತ ಒಂದು ಗಟ್ಟಿ ನಡೀತಾ ಇತ್ತು. ಅವ್ರು ಪರ್ಕೆ ಎತ್ಕೊಳ್ಳೋದು, ಅವ್ರು ಗುರುಜಿ ಬಗ್ಗೆ ಮಾತಾಡೋದು, ಗುರುಜಿ ಬಗ್ಗೆ ಅದು ಬರೋವಾಗ ಜನಕ್ಕೆ ತೊಂದರೆ ಕೊಡೋದು, ಇವೆಲ್ಲ ಮಾಡ್ತಾರೆ ಅಂತ ನೋಡಿ ನಾವು ಸಹಿಸಲಾರದೆ ನಾವು ಸರಿಕರು ಇಲ್ಲಿ ಇರೋಂಥವ್ರು, ನಾವು ಇಲ್ಲೇ ಒಂದು ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಜನಗಳ ಜೊತೆ ನಾವು ಬೆಳೆದು ಬಂದಂಥ ಜನಗಳಿಂದ ಅದು ಕಣ್ಣಾರ ನೋಡಿ, ಯಾಕಂದರೆ ಆಶ್ರಮ ಏನು ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದೆ, ಆಶ್ರಮದಲ್ಲಿ ಏನು ಒಳ್ಳೆ ರೀತಿ ನಡೀತಾ ಇದೆ, ಸಾವಿರಾರು ಜನಕ್ಕೆ ಕೆಲಸ ಕಾರ್ಯ ಸಿಕ್ಕಿರೋದಿರ್ಬೋದು, ಸಾವಿರಾರು ಜನ ಎಜುಕೇಷನ್ ಬಗ್ಗೆ ಇರ್ಬೋದು, ಮಕ್ಕಳಿಗೆ, ಬಡವ್ರ ಮಕ್ಕಳಿಗೆ ಪ್ರತಿಯೊಂದು ಮಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಇವ್ರು ಯಾವುದೋ ಲ್ಯಾಂಡ್ ವಿಚಾರ ಎತ್ಕೊಂಡು ಇವ್ರು ಬಂದು, ಅದು ಸಂಬಂಧನೇ ಇಲ್ಲ ನಮ್ಮ ಸಂಸ್ಥೆಗೂ ಮತ್ತು ಆ ಲ್ಯಾಂಡ್ಗೆ ಸಂಬಂಧನೇ ಇಲ್ಲ. ಆ ಲ್ಯಾಂಡ್ ನಿಜವಾಗ್ಲೂ ಅವ್ರು ಬರಬೇಕಾಗಿದೆ, ಇನ್ನೂ ಆಗಿರ್ಗದ ಅದು ಎಲ್ಲಿ ಬರಬೇಕು, ಕಾನೂನು ರೀತಿ ಹೋರಾಟ ಅವ್ರು ಮಾಡ್ಕೋಬೇಕಾಗಿತ್ತು. ಇದು ಯಾಕೋ ಅತಿ ಅನ್ನಿಸ್ತು. ನಾವು ತಾಳಲಾರ್ದೆ ನಮ್ಮ ಒಂದು 4-5 ಪಂಚಾಯತಿ ಅವರೆಲ್ಲ ಸೇರಿ, ಸದಸ್ಯರುಗಳು, ಗ್ರಾಮಸ್ಥರು ಎಲ್ಲ ಸೇರಿ ನಾವು ಬಂದು ಒಂದು ಮನವಿ ಕೊಟ್ಟಿದ್ದೀವಿ. DSP ಅವರು ಒಂದು 2 ದಿವಸ ನಮ್ಗೆ ಕಾಲಾವಕಾಶ ಕೊಡಿ, ಅವರು ಅನ್ಲೀಗಲ್ ಆಗಿ ಕೂತಿದ್ದಾರೆ, ಅದು ಏನಿದೆ ನಾವು ನೋಡಿ ಮಾಡಿ ಅದು ಕ್ಲೋಸ್ ಮಾಡಿಕೊಡ್ತೀವಿ ಅಂತ ಕೇಳ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನಾವು ಇವತ್ತು ಆ ಮನವಿನ ಕೊಟ್ಟು 2 ದಿವಸ ಕಾಲಾವಕಾಶ ಕಾಯ್ತಿದ್ದೀವಿ. ಮುಂದಿನ ದಿನಗಳಲ್ಲಿ ಪೊಲೀಸ್ ಏನೋ ಕ್ರಮ ತಗೊಳ್ಳಿಲ್ಲ ಅಂದರೆ ಇನ್ನು ನಾವೇ ಸರಿಕರಾಗಿ ನಾವೇ ಲೋಕಲ್ ಲೀಡರ್ಸ್ ಆಗಿ ಪ್ರತಿಯೊಬ್ಬರು ನಿಂತು ಮುಂದಿನ ಹೋರಾಟ ತುಂಬ ದೊಡ್ಡದಾಗಿ ನಾವು ಹೋರಾಟ ಮಾಡೇ ಮಾಡ್ತೀವಿ. ಇದ್ರ ಬಗ್ಗೆ ಪ್ರತಿಯೊಬ್ಬರು ಮಾಡೇ ಮಾಡ್ತೀವಿ. ವಿಷಯ ಹೇಳೋದು ಮರ್ತಿದ್ದೆ, ಇಲ್ಲಿ ಏನು ನಡೆಸ್ತಾ ಇದ್ದೀವಿ ನಾವು ಇವತ್ತಿಗೆಲ್ಲ ಈ ಹೋರಾಟಕ್ಕೆ ಇದೆಲ್ಲ ಪರ್ವೀಸ್ದೇ ಬೆಂಬಲ, ಪರ್ವೀಸೇ ಮಾಡಿಸ್ತಾನೆ ಅಂತ ಎಲ್ಲ ಇಲ್ದಿದ್ದೆಲ್ಲ ಹೇಳ್ಕೊಂಡು ತಿರುಗ್ತಾರೆ. ಪರ್ವೀಸ್ ಯಾವತ್ತಿದ್ರು ಆಶ್ರಮ ನನ್ನ ತಿಂದಿದ್ದಾನೆ, ಆಶ್ರಮ ಜೊತೆ ಬೆಳೆದಿದ್ದಾನೆ, ಸಾವು ಬಂದ್ರೂ ಆಶ್ರಮದಿಂದಾನೆ ಬದುಕ್ತಾನೆ ವಿನಾಯಿಸಿ ಈ ಥರ ಲೋಫರ್ ಕೆಲಸಗಳು ಯಾವ ಮಾಡಿಲ್ಲ, ಪರ್ವೀಸು ಮಾಡೋದು ಇಲ್ಲ. ಏನಿದ್ರು ಆಶ್ರಮ ಜೊತೆ ನಿಂತಿದ್ದೀವಿ. ಗುರುಜಿ ಒಳ್ಳೆ ಕೆಲಸ, ಗುರುಜಿ ಸಾರ್ವಜನಿಕರು ಏನು ಮಾಡ್ತಾರೋ ಅದ್ರ ಜೊತೆ ಇದ್ದೀವಿ. ಪರ್ವೀಸ್ ಈ ಥರ ಮಾಡ್ತಾನೆ, ಪರ್ವೀಸೇ ನಮ್ಗೆ ಇಲ್ಲಿ ಕೂಡಿಸ್ತಾ, ಪರ್ವೀಸೇ ನಮಗೆ ದುಡ್ಡು ಫೀಡ್ ಮಾಡ್ದ ಅಂತ ಹೇಳಿದ್ರೆ ಆ ಥರ ನಾವು ದುಡ್ಡು ಕೊಟ್ಟಿದ್ರೆ ಅದು ಯಾವತ್ತು ಕೊಡ್ತಾರಂತ ನಾನು ಕೇಳಿದ್ರೆ ನಾನು ಇಸ್ಕೊಳಕ್ಕೆ ರೆಡಿ ಇದ್ದೀನಿ. ಈ ನಮ್ಮ ಉದಿಪಳ್ಯ ಗ್ರಾಮದಲ್ಲಿ ಈ ಸಂಸ್ಥೆ ವೇದ ವಿಜ್ಞಾನ ಮಹಾವಿದ್ಯಾಪೀಠ ಅನ್ನೋದು 47 ವರ್ಷ ಆಯಿತು. ನಾವು ಅಲ್ಲಿ 30 ವರ್ಷದಿಂದ ಆ ಒಡನಾಟ ನೋಡ್ಕೊಂಡು ಬಂದಿದ್ದೇವೆ. ಇಲ್ಲಿ ಇವತ್ತು ಒಂದು ಗುಟ್ಟೆ ಬೆಟ್ಟ ಕಾಡು ಥರ ಇತ್ತು ಈ ಜಾಗ. ಇವತ್ತು ನಮ್ಮ ಗುರುಗಳು, ನಮ್ಮ ರವಿಶಂಕರ್ ಗುರುಜಿ ಏನಿದ್ದಾರೆ, ಇಲ್ಲಿ ಬಂದು ಒಂದು ಹಾಸ್ಪಿಟ್ಲ್ ಇರ್ಬೋದು, ಒಂದನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಉಚಿತ ಪುಸ್ತಕ ಇರ್ಬೋದು, ಬಡವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಇರ್ಬೋದು, ಬಸ್ ಇರ್ಬೋದು, ಎಲ್ಲ ಇವತ್ತು ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಾವು ಕಂಡಂಗೆ ಗುರುಜಿ ಯಾವುದೇ ಸರ್ಕಾರಿ ಭೂಮಿ ಒತ್ತುವರಿ ಮಾಡಿದರೆ ಸರ್ಕಾರ ಇದೆ, ಸರ್ಕಾರ ಬಿಡಿಸ್ತದೆ.
ಮತ್ತು ಅವರು ಯಾವುದೇ ಅನ್ಯಾಯವಾಗಿ ನಡ್ಕೊಂಡು ಬಂದಿಲ್ಲ. ನಾವು ಕಂಡಂಗೆ ಅವರು ಪರ್ಚೇಸ್ ಮಾಡಿರೋ ಜಾಗ ಎಲ್ಲ ಏನು ರೈತರಿಗೆ ಅವತ್ತಿನ ಬೆಲೆ ಇದೆಯೋ ಆ ಬೆಲೆ ಕೊಟ್ಟು ಇವತ್ತು ಆ ಜಾಗನ ಕೊಂಡ್ಕೊಂಡಿದ್ದಾರೆ. ಇವರು ಮಾತೆತ್ತರೆ 200 ಎಕರೆ ಇದೆ 300 ಎಕರೆ ಇದೆ ಅಕ್ರಮ ಮಾಡಿಬಿಟ್ಟಿದ್ರೆ ಅಂದರೆ ಸರ್ಕಾರ ಏನು ಮಾಡ್ತಾ ಇದೆ? ಸರ್ಕಾರ ಗೊತ್ತಿಲ್ವಾ ಏನಿದೆ ಅಂತ? ಇದ್ದರೆ ಸರ್ಕಾರದಿದ್ದರೆ ಸರ್ಕಾರ ತಗೊತದೆ. ಅದು ಬಿಟ್ಟು ನಮ್ಮ ಗುರುಗಳ ಬಗ್ಗೆ ಎಲ್ಲಿಂದನೋ ಬಂದು ಅವರು ಏನೋ ಇಲ್ಲಿ ಲೋಕಲ್ ತಿಳಿದಲೆ ಅವ್ರಿಗೆ ಅವಮಾನ ಮಾಡೋದಾಗಲಿ, ಅವ್ರಿಗೆ 420 ಅನ್ನೋದಾಗಲಿ, ಕೆಪ್ಲಿ ಪರ್ಕಿ ಅನ್ನೋದು ಅದು ಚೆನ್ನಾಗಿ ಕಾಣ್ತಾ ಇಲ್ಲ. ನಾವು ಒಂದು ವಾರದಿಂದ ಇದನ್ನು ನೋಡ್ಕೊಂಡು ಬಂದ್ವಿ. ಏನಾಗಿದೆ ಅಂದರೆ ಇಲ್ಲಿ ಪರಿಸ್ಥಿತಿ ಯಾಕೆ ಇಷ್ಟು ದಿನ ನಾವು ಬಿಟ್ಟಿದ್ದೀವಿ ಅಂದರೆ ಏನು ಲೀಗಲ್ಲು ಇದು? ಇವ್ರಿಗೆ ಯಾರು ಜಮೀನು ಹಂಗೆ ರಂಗಮ್ಮನ ಕರ್ಕೊಂಬಂದು ಕೂರಿಸಿದ್ದಾರೆ. ರಂಗಮ್ಮನ ಪೇಪರು ಇಲ್ಲ, ಆ ಅಮ್ಮನ ಜಾಗ ಎಲ್ಲಿದೆನಂತೂ ಗೊತ್ತಿಲ್ಲ. ಯಾವುದೇ ಒಂದು ಕಾರಣದಿಂದ ಆ ಅಮ್ಮನ ಕೂರಿಸ್ಕೊಂಡು ಆ ಅಮ್ಮನ ಉದಾಹರಣೆ ಇಟ್ಕೊಂಡು ಇವರು ಗುರುಜಿಗೆ ಅವಮಾನ ಮಾಡೋದು ತಪ್ಪು. ಈಗಾಗಲೇ ನಾವು ಸಬ್ ಇನ್ಸ್ಪೆಕ್ಟ್ರಿಗೆ DYSPಗೆ ಎಲ್ಲ ಕಂಪ್ಲೇಂಟ್ ಮಾಡಿದ್ದೀವಿ. ನಾವು ಸುಮಾರು ಎಲ್ಲ ಊರಿನ ಗ್ರಾಮಸ್ಥರು 3 ಪಂಚಾಯತಿನ ಇವತ್ತು ಸೇರಿದ್ದೀವಿ. 2 ದಿನ ಗಡುವು ತೊಗೊಂಡಿದ್ದಾರೆ. 2 ದಿನ ಗಡುವು ತೊಗೊಂಡು ಅವ್ರು ಏನಾದ್ರು ಅವರಲ್ಲಿಂದ ಖಾಲಿ ಮಾಡಿಲ್ಲ ಅಂದರೆ ಮುಂದಿನ ಕ್ರಮ ನಾವು ಏನು 3 ಪಂಚಾಯತಿ ತಗೊಳ್ಬೇಕು, ಏನು ಮಾಡಬೇಕು ಅದನ್ನ ಮಾಡಿಸೋದು. ಇವತ್ತೊಂದು ದಿನ ಈಗಾಗಲೇ ನಮ್ಮ ಪರ್ವೀಸ್ ಅವರು, ಮಾದೇವಣ್ಣವರೆಲ್ಲ ಮಾತಾಡಿದ್ದಾರೆ. ಅದೇ ಮಾತಿನಂತೆ ಇವತ್ತಿಂದ ನಮ್ಮ 2 ದಿನ ನಮ್ಮ ಶ್ರೀನಿವಾಸ್ ಅವರು DYSP ರಾಮನಗರದವರು ಅವರು ನಮ್ಗೆ 2 ದಿನ ಗಡುವು ಕೊಟ್ಟಿದ್ದಾರೆ. ಯಾಕೆ ಅಂದರೆ ಇವತ್ತು ಹೇಳಿದ್ದೀರಾ, ನನ್ನ ಗಮನಕ್ಕೆ ಬಂದಿದೆ, ಅದನ್ನು ನಾನು 2 ದಿವಸದಲ್ಲಿ ಅದನ್ನೇನೇನು ಮಾಡಿ ತೆರವು ಮಾಡಿಸ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಇದೇನೋ ತೆರವು ಆಗಿಲ್ಲ ಅಂದರೆ ಇವರು ವಿನಾಕಾರಣ ಗುರೂಜಿನ ಬೈಯೋದಾಗಿರಲಿ, ಇನ್ನೊಂದಾಗಿರಲಿ ಅವೆಲ್ಲ ಮಾಡೋದ್ರಿಂದ ಲೋಕಲ್ ಏನಾಗಿದೆ, ನಮ್ಮ ಒಂದು 3-4 ಪಂಚಾಯಿತಿಯವರು ಇವತ್ತೆಲ್ಲನೂ ಇವರ ಒಂದು ತಾಳ್ಮೆಗೆ ಮಿತಿ ಇಲ್ದಿರನೇ ಮಾತಾಡಿರೋದ್ರಿಂದ ಇವರೆಲ್ಲ ಕೆಂಡ ಆಗಿದ್ದಾರೆ. ಮುಂದೆ ಉಗ್ರವಾದ ಹೋರಾಟ ಮಾಡ್ತೀವಿ ಇವ್ರೇನಾದ್ರು ಹಿಂಗೆ ಕಂಟಿನ್ಯೂ ಮಾಡಿದ್ರೆ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಅವ್ರು ಏನು ಮಾಡ್ಕೊ ಬಂದಿದ್ದಾರೆ ಅಂದರೆ ಗುರೂಜಿ ಬಗ್ಗೆ, ಗುರೂಜಿ ಸಿಕ್ಕಾಪಟ್ಟೆ ಶಿವರಾತ್ರಿ ಹಬ್ಬದಲ್ಲಿ ಆಗಲಿ, ಪ್ರತಿಯೊಂದು ಹಬ್ಬದಲ್ಲಿ ಆಗಲಿ ನಾವೆಲ್ಲದಕ್ಕೂ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಈನಾಚಾರ 27 ದಿವಸದಿಂದ ಕೆಟ್ಟ ಪದದಲ್ಲಿ ಬಳಸ್ತಾ ಇರೋದು, ಮತ್ತು ಚಪ್ಪಲಿ ತೋರಿಸ್ತಾ ಇರೋದು, ಪರ್ಕೆ ತೋರಿಸ್ತಾ ಇರೋದು, ಇದೆಲ್ಲ ಸರಿ ಬರಲ್ಲ ಅಂತ ಹೇಳ್ಕಂತ ನಾವಿಲ್ಲಿ ಸ್ಟೇಷನ್ಗೆ ಬಂದಿದ್ದೋ. ಸ್ಟೇಷನ್ ಮೂಲಕ 27 ದಿವಸದಿಂದ ಅವ್ರೇನು ಕ್ರಮ ಕೈಗೊಳ್ದಿರೋ ಇರೋದಕ್ಕೆ ಇವಾಗ ನಾವು DSP ಕಡೆಯಿಂದ ಪರ್ಮಿಷನ್ ತೊಗೊಂಡಿದ್ದೀವಿ. ಅವರು ಇಮಿಡಿಯೇಟ್ಲಿ ಇವಾಗ ಸ್ಪೀಕರ್ ಏನಿದೆಯೋ ಅದನ್ನು ತೆಗೆಸ್ಬೇಕು, ಮತ್ತು ಕರೆಂಟ್ ತೆಗೆಸ್ಬೇಕು. ಮೌನ ಆಚರಣೆ ಮಾಡ್ತೀನಿ ಅಂದರೆ ಮಾಡ್ಕೊಳ್ಳಿ ಅಂತ 2 ದಿವಸ ಹೇಳಿದ್ದಾರೆ. 2 ದಿವಸ ಮುಗಿದ ಮೇಲೆ ಅದೇನು ನಾವು ಇವತ್ತು ಎಷ್ಟು ಜನ ಬಂದಿದ್ದೀವೋ ಇನ್ನೂ ಇದಕ್ಕಿಂತ ಹೆಚ್ಚಾಗಿ ಜನ ಬಂದು ನಾವೇನು ಕ್ರಮ ಕೈಗೊಳ್ಬೇಕೋ ಕೈಗೊಳ್ಳಿ. ಅದೇ ಗುರೂಜಿ ಬಗ್ಗೆ ಕೆಟ್ಟದಾಗೆ 420 ಅದೆಲ್ಲ ಅನ್ನಂಗಿಲ್ಲ. ಅಂದರೆ ನಾವು ಮಹಿಳೆಯರು ಇದ್ದೀವಿ, ಸಾರ್ವಜನಿಕರವರೇ, ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರುಗಳಿದ್ದಾರೆ. ಎಲ್ಲ ನಾವು ಇನ್ನು ಮುಂದಕ್ಕೆ ಏನು ತೊಗೋಬೇಕು ಅನ್ನೋದನ್ನು ತೊಗೊಂಡು ನಾವು ಮುಂದೆ ತೋರಿಸ್ಕೊಡ್ತೀವಿ. ಇದೇ ಹೋದ ತಿಂಗಳು 17ನೇ ತಾರೀಕು ಒಂದು ಸಮತಾ ಸೈನಿಕ ದಳ ಅನ್ನೋ ಹೆಸರಲ್ಲಿ ಒಂದಷ್ಟು ಜನ ದಲಿತ ನಾಯಕರು ಅನ್ಸ್ಕೊಂಡವರು ಆರ್ಟ್ ಆಫ್ ಲಿವಿಂಗ್ ಕನಕಪುರ ರಸ್ತೆಯಲ್ಲಿರ್ತಕ್ಕಂಥ ಆರ್ಟ್ ಆಫ್ ಲಿವಿಂಗ್ನ ಆಶ್ರಮದ ಮುಂದುಗಡೆ, ಅಂತಾರಾಷ್ಟ್ರೀಯ ಕೇಂದ್ರದ ಮುಂದುಗಡೆಗೆ ಒಂದು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ 1 ದಿನದ ಮಟ್ಟಿಗೆ ಪೊಲೀಸ್ನವರ ಅನುಮತಿ ತಗೊಂಡು ಒಂದು ಟೆಂಟ್ ಹಾಕ್ಕೊಂಡು ಕುಳಿತುಕೊಂಡ್ರು. ಅದಾದಮೇಲೆ ಅವರು ಇಶ್ಯೂಗಳೆಲ್ಲ ಯಾವುದು ನಿಜ ಆಗಲಿಲ್ಲ. ಕೊನೆಗೆ ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಒಂದು ಮಹಿಳೆ, ದಲಿತ ಮಹಿಳೆ, ಸುಮಾರು 75ರಿಂದ 80 ವರ್ಷ, ರಂಗಮ್ಮ ಅಂತ, ಅವ್ರ ಜಮೀನನ್ನು ಅತಿಕ್ರಮ ಮಾಡಿಕೊಂಡು ಆಶ್ರಮ ಕುಳಿತಿದೆ ಅನ್ನೋ ಒಂದು ಒಂದು ವಿಷಯವನ್ನು ಸ್ಥಳೀಯವಾಗಿ ಹರಿಬಿಟ್ರು. ವಿಷಯ ಏನು ಅಂದರೆ ಆ ರಂಗಮ್ಮನಿಗೂ ಆ ಜಮೀನಿಗೂ ಪರಮ ಪೂಜ್ಯ ಶ್ರೀ ಶ್ರೀ ರವಿಶಂಕರ್ ಗುರೂಜಿ ಅವರ ಆಶ್ರಮಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಈ ಸಂಘಟನೆಯನ್ನು ಯಾರು ಹೆಸರು ಹೇಳ್ತಾರೆ, ಸಮತಾ ಸೈನಿಕ ದಳ ಅಂತೇಳಿ, ಅವರೆಲ್ಲನೂ ಒಬ್ಬ ರಾಜ್ಯಾಧ್ಯಕ್ಷ ವೆಂಕಟರಮಣಪ್ಪ ಅಂತೇಳಿ ಚಿಕ್ಕಬಳ್ಳಾಪುರದವನು, ಅವನೊಬ್ಬ ಫ್ರಾಡು. ಆ ಚಿಕ್ಕಬಳ್ಳಾಪುರದಲ್ಲಿ ಅನೇಕ ಜನಗಳ ಹತ್ರ ಹಣ ತಗೊಂಡು AC ಆಫೀಸು, DC ಆಫೀಸ್, ಪೊಲೀಸ್ ಸ್ಟೇಷನ್ನು, ತಾಲೂಕು ಆಫೀಸಲ್ಲಿ ಕೆಲಸ ಮಾಡಿಕೊಡ್ತೀನಿ ಅಂತ ಹೇಳಿ ಹಣ ತಗೊಂಡು ಅವ್ರ ಹತ್ರ ಎಲ್ಲ ಮೋಸ ಮಾಡಿ ಅಲ್ಲಿಂದ ತಲೆ ತಪ್ಪಿಸ್ಕೊಂಡು ಓಡಿ ಬಂದಿರತಕ್ಕಂಥ ಒಬ್ಬ ವೆಂಕಟರಮಣಪ್ಪ ಇವತ್ತು ಏನು ಸಮತಾ ಸೈನಿಕ ದಳದ ನಿಜವಾದ ಒಂದು ರಾಜ್ಯಾಧ್ಯಕ್ಷರಿದ್ದಾರೆ, ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ, ಈ ನಾಡಿನ ಹಿರಿಯ ಅಗ್ರಗಣ್ಯ ದಲಿತ ನಾಯಕರಲ್ಲಿ ಒಬ್ಬರಾದಂತಹ ಡಾಕ್ಟರ್ M ವೆಂಕಟರಮಣ್ಣವರು ಅಲ್ಲಿಂದ ಈ ರೀತಿ ಕಾನೂನು ಬಾಹಿರವಾದಂಥ ಕೃತ್ಯಗಳಲ್ಲಿ ತೊಡಗಿದ್ದಕ್ಕೆ ಹೊರ ಹಾಕಿಸ್ಕೊಂಡು ಬಂದಂತಹ ವೆಂಕಟರಮಣಪ್ಪ ತಂದೆ ಆದಂಥ ರೌಡಿ ಶೀಟರ್ಗಳನ್ನ ಒಂದು 4-5 ಜನನ ಪಟಾಲಂ ಕಟ್ಕೊಂಡು ಆರ್ಟ್ ಆಫ್ ಲಿವಿಂಗ್ ಆಶ್ರಮ ಒಂದು ಸಾಫ್ಟ್ ಟಾರ್ಗೆಟು. ಇವ್ರನ್ನ ಒಂದು ಸ್ವಲ್ಪ ಅಟ್ಯಾಕ್ ಮಾಡಿದ್ರೆ, ಇವ್ರಿಗೆ ಇಲ್ಲಿ ಧಿಕ್ಕಾರ ಹಾಕಿದ್ರೆ, ಇಲ್ಲಿ ಪ್ರತಿಭಟನೆ ಮಾಡಿದ್ರೆ ನಮಗೆ ಕೋಟ್ಯಾಂತರ ರೂಪಾಯಿ ಸೆಟಲ್ಮೆಂಟ್ ಮಾಡಿಬಿಡ್ತಾರೆ ಅಂತ ದುರಾಸೆಯಿಂದ ಬಂದು ಕುಳಿತುಕೊಂಡು
ಕುಳಿತುಕೊಂಡಿದ್ದಾರೆ. ಆದರೆ ಇವರು ಕಾನೂನಂತೆ ಕಾನೂನು, ಇವ್ರ ಅಪ್ಪಂದಂತೆ ಕಾನೂನು ಅಂತ ಸ್ಲೋಗನ್ ಹಾಕ್ತಾರೆ ಪ್ರತಿದಿನ. ಇವ್ರಿಗೂ ಅಲ್ಲಿ ಯಾವುದೂ ಕಾನೂನು ಆತ್ಮಕ್ಕೆ ಹೋಗಿಲ್ಲ, ಎಲ್ಲ ಕಾನೂನು ಬಾಹಿರ. ಅವ್ರು ಕುಳಿತುಕೊಂಡಿರ್ತಕ್ಕಂಥ ಏನು ರಾಷ್ಟ್ರೀಯ ಹೆದ್ದಾರಿ ತಿರುವಿದೆ ಅದಕ್ಕೆ ಪರ್ಮಿಷನ್ ಎಲ್ಲ ಕಾನೂನು ಬಾಹಿರ. ಅವ್ರು ಏನು ಅಲ್ಲಿ ಕರೆಂಟ್ ತಗೊಂಡು ಲೌಡ್ ಸ್ಪೀಕರ್ ಧ್ವನಿವರ್ಧಕ ಓಡಿಸ್ತಾ ಇದ್ದಾರೆ ಅದು ಕೂಡ ಕಾನೂನು ಬಾಹಿರ. ಅಲ್ಲೇನು ಅವರು ಕರೆಂಟ್ ತಗೊಂಡಿದ್ದಾರೆ ಅದು ಕೂಡ ಕಾನೂನು ಬಾಹಿರ. ಕಾನೂನನ್ನು ಕೇಳಂತ ಅವರು ಅವಾಚ್ಯ ಶಬ್ದಗಳನ್ನು, ಅಸಂಸ್ಕೃತ ಶಬ್ದಗಳನ್ನು, ಅಸಂವಿಧಾನಿಕ ಶಬ್ದಗಳನ್ನು ಬಳಸ್ತಾ ಇರೋದು ಕೂಡ ಕಾನೂನು ಬಾಹಿರವಾಗಿ ಇದ್ದಾವೆ. ಹಾಗಾಗಿ ಇವತ್ತು ನಮ್ಮ ಸ್ಥಳೀಯರ ನಾಯಕರು ಯಾರ್ಯಾರಿದ್ದಾರೆ ಎಲ್ಲ ಪಕ್ಷದವರು, ಕನಕಪುರ ರಸ್ತೆಯಲ್ಲಿರ್ತಕ್ಕಂಥ ಕಗ್ಲಿಪುರ ಪಂಚಾಯಿತಿ, ಉತ್ತರಿ ಪಂಚಾಯಿತಿ, ಅಗ್ರ ಪಂಚಾಯಿತಿಯ ಪಕ್ಷಾತೀತವಾಗಿ ಕಾಂಗ್ರೆಸ್, ಜನತಾದಳ ಮತ್ತು BJPಯ ಎಲ್ಲ ನಾಯಕರು, ಇಲ್ಲಿರ್ತಕ್ಕಂಥ ಮುಸ್ಲಿಂ ಧರ್ಮದ ನಾಯಕರು, ಹಿಂದೂ ಧರ್ಮದ ನಾಯಕರು, ದಲಿತರು ಎಲ್ಲ ಸುಮಾರು ಒಂದು 300-400 ಜನ ಇವತ್ತು ಇದನ್ನೆಲ್ಲ ಅವರು ಮಾಡ್ತಾ ಇರ್ತಕ್ಕಂಥ ಕೃತ್ಯಗಳಿಂದ ಬೇಸತ್ತು ಇವತ್ತು ಕಗ್ಲಿಪುರ ಪೊಲೀಸ್ ಠಾಣೆ ಮುಂದೆ ಇವತ್ತೊಂದು ದೊಡ್ಡ ಒಂದು ಧರಣಿಯನ್ನು ಮಾಡಿ ಒಂದು ಮನವಿಯನ್ನು ಕೊಟ್ಟು ಅವ್ರನ್ನ ಖಾಲಿ ಮಾಡಿಸ್ಬೇಕು ಅಂತ ಹೇಳಿ ಮನವಿಯನ್ನು ಕೊಟ್ಟಿದ್ದೀವಿ. ಈ ಹಿಂದೆ ಕೂಡ ಕರ್ನಾಟಕ ದಲಿತ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಸುಮಾರು 14 ರಾಜ್ಯ ಮಟ್ಟದ ಸಂಘಟನೆಗಳು ಇವತ್ತು ಪೊಲೀಸ್ ಸ್ಟೇಷನ್ಗೆ ಒಂದು 5 ದಿನ ಮುಂಚೆ ಇವ್ರಿಗೂ ದಲಿತ ನಾಯಕರೆಲ್ಲ ಇವರೆಲ್ಲ ಫ್ರಾಡ್ಗಳು, ರೌಡಿ ಶೀಟರ್ಸ್ ಅಂತ ಹೇಳಿದಾಗ ಪೊಲೀಸ್ನವರು 2 ದಿನ ಸಮಯ ತಗೊಂಡಿದ್ರು. ಆದ್ರೂ ಅವರು ಖಾಲಿ ಮಾಡಿಸ್ಲಿಲ್ಲ. ಆದರೆ ಪರಮಪೂಜ್ಯ ರವಿಶಂಕರ್ ಗುರೂಜಿಯವ್ರ ಮೇಲೆ ಅಲ್ಲಿ ಏನೆಲ್ಲನೂ ಅಪವಾದಗಳು ಹಾಕ್ತಾ ಇದ್ರು, ಸುಳ್ಳು ಹೇಳ್ತಾ ಇದ್ರು, ಅಲ್ಲಿ ಅವಾಜ್ ಶಬ್ದಗಳು ಬೈತಾ ಇದ್ರು, ಪೊಲೀಸ್ ಯಾವುದೇ ಕ್ರಮ ತಗೊಂಡಿಲ್ಲ. ಅವರು ಹೇಳ್ತಾ ಇದ್ದಾರೆ ಅಲ್ಲಿ ಕುಳಿತಿರ್ತಕ್ಕಂಥವರು ಪರಮಪೂಜ್ಯ ಗುರೂಜಿಯವರು ದಲಿತ ವಿರೋಧಿಗಳು ಅಂತ ಹೇಳಿ ಅವರ ಒಂದು ಸಂಸ್ಥೆಯಲ್ಲಿ 100 ಜನ ದಲಿತರು ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಉದ್ಯೋಗಾವಕಾಶವನ್ನು ಕೊಟ್ಟಿದ್ದಾರೆ. ಇವತ್ತು ಶ್ರೀ ಶ್ರೀ ರವಿಶಂಕರ್ ವಿದ್ಯಾಮಂದಿರ ಅಂತ ಹೇಳಿ ಆಶ್ರಮದ ಹತ್ರ ಇದೆ. ಸುಮಾರು 3,000 ಜನ ಮಕ್ಕಳು, ಅವರ ಮನೆಯ ಮೊದಲನೇ ಪೀಳಿಗೆಯ ವಿದ್ಯಾವಂತರು, ಅವರೆಲ್ಲ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅವ್ರು ಎಲ್ರಿಗೂ ವಿದ್ಯೆ ಫ್ರೀ, ಯೂನಿಫಾರ್ಮ್ ಫ್ರೀ, ಊಟ ಫ್ರೀ, ಶೂ ಸಾಕ್ಸ್ ಫ್ರೀ, ಹಾಗೆ ಅವರ ಟ್ರಾನ್ಸ್ಪೋರ್ಟೇಷನ್ ಬಸ್ಸು ಕೂಡ ಫ್ರೀ. ಎಷ್ಟು % ದಲಿತ ಮಕ್ಕಳಿದ್ದಾರೆ ಅಂದರೆ ಆ 3,500 ಜನದಲ್ಲಿ 87% ದಲಿತ ಮಕ್ಕಳು ಅಲ್ಲಿ ಓದ್ತಾ ಇದ್ದಾರೆ. ಇವತ್ತು ಅಲ್ಲಿ ಶ್ರೀ ಶ್ರೀ ಆಯುರ್ವೇದ ಆಸ್ಪತ್ರೆ ಇದೆ. ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಎಲ್ರಿಗೂ ಫ್ರೀ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ಇವತ್ತು ಇಲ್ಲಿ ಶ್ರೀ ಶ್ರೀ ಆಯುರ್ವೇದ ಫ್ಯಾಕ್ಟ್ರಿ ಇದೆ. ಅಲ್ಲಿ 100 ಜನಕ್ಕೆ ಉದ್ಯೋಗಾವಕಾಶ ಕೊಟ್ಟಿದ್ದಾರೆ. ಅಲ್ಲಿ ಅನೇಕ ಜನ ದಲಿತರು ಮತ್ತು ಮಹಿಳೆಯರು ಕೂಡ ಉದ್ಯೋಗವನ್ನು ಪಡ್ಕೊಂಡಿದ್ದಾರೆ. ಆಶ್ರಮದಲ್ಲೂ ಕೂಡ ಅನೇಕ ಜನ ದಲಿತರು, ನನ್ನೂ ಸೇರಿ ಅನೇಕ ಜನ ಇಲ್ಲಿ ನಾವು ಸೇವೆ ಮಾಡ್ತಾ ಇದ್ದೀವಿ, ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಏನು ಈ ಸಮತಾ ಸೈನಿಕ ದಳದ ಹೆಸರಲ್ಲಿ ಕುಳಿತುಕೊಂಡಿರ್ತಕ್ಕಂಥ ಫ್ರಾಡ್ಸ್ಟರ್ಸ್ ಆ್ಯಂಡ್ ರೌಡಿ ಗ್ಯಾಂಗ್ ಇದೆಲ್ಲ, ಇವರು ಅಷ್ಟು ಒಂದು ಆಪಾದನೆಗಳು ಗುರೂಜಿ ಮೇಲೆ, ಆಶ್ರಮದ ಮೇಲೆ ಇದೆ. ಅದೆಲ್ಲ ಸುಳ್ಳು, ಅದು ಯಾವುದೂ ಸತ್ಯ ಅಲ್ಲ. ಇಲ್ಲಿ ಯಾವುದೇ ಜಾತಿ ಇಲ್ಲ. ಪರಮಪೂಜ್ಯ ರವಿಶಂಕರ್ ಗುರೂಜಿಯವರು ಈ ರಾಜ್ಯದ ಅಸ್ಮಿತೆ. ಅವರು ಈ ದೇಶದ ಅತ್ಯುನ್ನತ ಪ್ರಶಸ್ತಿಯಾದ ಪದ್ಮವಿಭೂಷಣ ಪುರಸ್ಕೃತರು. 186 ರಾಷ್ಟ್ರಗಳಿಗೆ ಅವ್ರಿಗೆ ಭಕ್ತರಿದ್ದಾರೆ. ಅವರಿಗೆ ಪ್ರಪಂಚದ ಸುಮಾರು 25-30 ರಾಷ್ಟ್ರಗಳು ಅತ್ಯುನ್ನತ, ಆ ರಾಷ್ಟ್ರಗಳ ಅತ್ಯುನ್ನತ ಹೇಗೆ ನಮ್ಮ ದೇಶದ ಭಾರತ ರತ್ನ ಇದೆಯೋ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ. ಅನೇಕ ರಾಷ್ಟ್ರಗಳಲ್ಲಿ ಶ್ರೀ ಶ್ರೀ ರವಿಶಂಕರ್ ಡೇ ಅಂತ ಹೇಳಿ ಆಚರಿಸ್ತಾರೆ. ಅವರ ಒಂದು ಹುಟ್ಟುಹಬ್ಬ ದಿನ ಮೇ 13 ಅನೇಕ ಬೇರೆ ಬೇರೆ ದಿನಗಳನ್ನು. ಹಾಗಾಗಿ ಅವರು ಜಾಗತಿಕವಾಗಿ ಗೌರವಾನ್ವಿತರು. ಅಂಥವರ ಒಂದು ವರ್ಚಸ್ಸಿಗೆ ಧಕ್ಕೆ ತಗೊಂಡು ಬರಬೇಕು, ಮಸಿ ಬಳಿಬೇಕಂತ ವ್ಯರ್ಥ ಪ್ರಯತ್ನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಇಟ್ಕೊಂಡು ಒಂದಷ್ಟು ಜನ ದಲಿತ ಫ್ರಿಂಜ್ ಎಲಿಮೆಂಟ್ಸ್, ಕಿಡಿಗೇಡಿಗಳು ವ್ಯರ್ಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದನ್ನು ಪ್ರಗತಿಪರ ದಲಿತ ಸಂಘಟನೆಗಳ ಒಕ್ಕೂಟ ಹಾಗೆ ಸ್ಥಳೀಯ ಎಲ್ಲರನ್ನು ಒಕ್ಕೊರಲಿನಿಂದ ಖಡಾಖಂಡಿತವಾಗಿ ಅದನ್ನು ಖಂಡಿಸ್ತೀವಿ. ಹಾಗಾಗಿ ಇವತ್ತು ಏನು DYSP ಶ್ರೀನಿವಾಸ್ ಅವರು ಇವತ್ತು 2 ದಿನಗಳ ಸಮಯಾವಕಾಶವನ್ನು ಅವರನ್ನು ಖಾಲಿ ಮಾಡ್ಸೋಕೆ ತಗೊಂಡಿದ್ದಾರೆ. ನಮಗನ್ಸುತ್ತೆ ಪೊಲೀಸ್ನವರು 26 ದಿನದಿಂದ ಸುಮ್ಮನೆ ಇರೋದನ್ನೇ ಅವರಿಗೆ ಕುಮ್ಮಕ್ಕೆ ಕೊಟ್ಟಂಗಾಗಿದೆ. ಇವರ ಕುಮ್ಮಕ್ಕಿಂದನೇ ಅವರು 25 ದಿನದಿಂದ ಅಲ್ಲಿ ಕುಳಿತಿದ್ದಾರೆ. ಹಾಗಾಗಿ ಪೊಲೀಸ್ನವರು 2 ದಿನ ಸಮಯ ತಗೊಂಡಿದ್ದಾರೆ, ಅವ್ರನ್ನ ಖಾಲಿ ಮಾಡಿಸ್ತೀವಿ ಅಂತೇಳಿ. ಒಂದು ವೇಳೆ ಏನಾದರೂ ಅವ್ರು ಖಾಲಿ ಮಾಡಿಸ್ಲಿಲ್ಲ ಅಂದರೆ ನಾವು ಸ್ಥಳೀಯರನ್ನೆಲ್ಲ ಸೇರಿ 3 ಪಂಚಾಯತಿಯವರನ್ನು, ಎಲ್ಲ ಪಕ್ಷ ಮತ್ತು ಎಲ್ಲ ಜಾತಿಯವರನ್ನು ಸೇರಿಸಿ ಕಗ್ಲಿಪುರ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಒಂದು ಬೃಹತ್ ಪ್ರತಿಭಟನೆ ಮಾಡ್ತೀವಿ. ಅದು ಇಲ್ಲ ಅಂದರೆ ನಾವು ಆ ಶೆಡ್ ಪಕ್ಕದಲ್ಲೇ ಕುಳಿತುಕೊಂಡು ನಾವು ಒಂದು ದೊಡ್ಡ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇವತ್ತು
ಅವ್ರು ಏನು ಹೇಳಿದ್ರೆ ಅದನ್ನು ಒಪ್ಕೊಂಡು ಹೋಗ್ತಾ ಇದ್ದೀವಿ. ಇದನ್ನ ಎದುರುಗಡೆಯವರು ಏನಾದ್ರೂ ಅವ್ರೇನು ಮಾಡ್ಕೊಂಡ್ರು ಇವ್ರೇನು ಮಾಡ್ಕೊಂಡ್ರು ಅಂತ ಏನಾದರೂ ವ್ಯಂಗ್ಯವಾಗಿ ಮಾತುಗಳು ಬಂತು ಅಂದರೆ ಮಾರನೇ ದಿನನೇ ಇಲ್ಲಿ ಕಗ್ಲಿಪುರ ಪೊಲೀಸ್ ಠಾಣೆ ಮುಂದೆ ಬಂದು ನಾವು ಕಾನೂನಾತ್ಮಕವಾಗಿ ಶಾಂತಿಯುತ ಪ್ರತಿಭಟನೆಯನ್ನು ಹಮ್ಮಿಕೊಳ್ತೇವೆ. ಅಂದ್ರೆ ಬಂದ್ಸಂತ ಕೆಲಸ ಅಂದ್ರೆ ಇವತ್ತು 25 ದಿನಗಳಿಂದ ನಡೀತಾ ಇದೆ. ಇದರಿಂದ ಯಾವ ಕಾರಣದ ಶಕ್ತಿ ಇದೆ ಅನ್ಸುತ್ತೆ ಯಾರು? ನಾನು ಸುಮಾರು 1 ವಾರದಿಂದ ಈ ರಸ್ತೆಯಲ್ಲಿ ಕನಕಪುರ ರಸ್ತೆಯಲ್ಲಿ ಇದ್ದೀನಿ. ನನಗೆ ಬಂದಿರತಕ್ಕಂಥ ಮಾಹಿತಿಗಳು ತಮಿಳುನಾಡು ಮೂಲದ ಇಂಥದ್ದೇ ಮಾರ್ಟ್ ಆಫ್ ಲಿವಿಂಗ್ ಅಂತ ಸಂಸ್ಥೆ ಒಂದು ಕಾಂಪಿಟಿಷನ್ ಮೇಲೆ ಪರಮಪೂಜ್ಯ ಶ್ರೀ ಶ್ರೀ ರವಿಶಂಕರ್ ಗುರೂಜಿಯವ್ರ ಮೇಲೆ ಇರೋಂಥ ಹೊಟ್ಟೆ ಉರಿಯಿಂದ ಅಥವಾ ಸಂಘಟನೆ ಇಡೀ 186 ರಾಷ್ಟ್ರಗಳಲ್ಲಿ ತಮ್ಮ ಭಕ್ತರನ್ನು ಹೊಂದಿದೆ, ಡಿವೋಟಿಸ್ನ ಹೊಂದಿದೆ ಅಂತ ಹೇಳಿ ಹೊಟ್ಟೆ ಉರಿಯಿಂದ ಹಾಗೆ ಅದನ್ನು ಒಂದು ಅವರ ಇದಕ್ಕೆ ಹೆಸರಿಗೆ ರವಿಶಂಕರ್ ಗುರೂಜಿ ಅವರ ಹೆಸರಿಗೆ ಒಂದು ಕಳಂಕ ತೊಗೊಂಡು ಬರಬೇಕು, ಅವರ ಒಂದು ಗೌರವಕ್ಕೆ ಚ್ಯುತಿ ತೊಗೊಂಡು ಬರಬೇಕು ಅಂತ ಹೇಳಿ ಕಳೆದ 4 ತಿಂಗಳಿಂದಗಡೆ ಒಂದು ಏಜೆನ್ಸಿಗೆ ಕಾಂಟ್ರಾಕ್ಟನ್ನು ಕೊಟ್ಟು ಈ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯಲ್ಲಿ ಏನೆಲ್ಲ ವೀಕ್ನೆಸ್ಗಳಿದೆ ತೆಗೀರಿ ಅಂತ ಹೇಳಿ ಕೋಟ್ಯಾಂತರ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಆ ಏಜೆನ್ಸಿಯವರು ಇದನ್ನು ಏನೆಲ್ಲ ಪ್ರಯತ್ನ ಮಾಡಿದ್ದಾರೆ, ಏನೇನು ಹುಡುಕಿದೆ ತೆಗೆಯೋದಕ್ಕೆ ಏನೂ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಸಣ್ಣ ಪುಟ್ಟ ಒಂದು ಲ್ಯಾಂಡ್ ಸಮಸ್ಯೆ ಇರ್ಬೋದು ಅಂತ ವರದಿ ಕೊಟ್ಟಿದ್ದಕ್ಕೆ ಇವರನ್ನ ಏನು ಇವತ್ತು ಅಲ್ಲಿ ಕುಳ್ಕೊಂಡಿದ್ದಾರೆ ಸಮತಾ ಸೈನಿಕ ದಳದ ಹೆಸರಿನವರು ಅವ್ರನ್ನ ಒಂದು ಆಯುಧವಾಗಿ ಬಳಸ್ಕೊಂಡು ಅವ್ರ ಮುಖಾಂತರ ಆರ್ಟ್ ಆಫ್ ಲಿವಿಂಗ್ ಆಶ್ರಮಕ್ಕೆ ಪರಮಪೂಜ್ಯ ಶ್ರೀ ಶ್ರೀ ರವಿಶಂಕರ್ ಗುರೂಜಿ ಅವರ ಒಂದು ವರ್ಚಸ್ಸಿಗೆ ಧಕ್ಕೆ ತಗೊಂಡು ಬರಬೇಕು ಅಂತ ಹೇಳಿ ಒಂದು ವ್ಯರ್ಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿ ಸ್ಥಳೀಯರು ಮಾತಾಡ್ತಾ ಇದ್ದಾರೆ. ಅದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ನನಗೆ ಗೊತ್ತಿಲ್ಲ. ಅದರಲ್ಲಿ ನಮ್ಮದೇನು ದಲಿತ ಸಂಘಟನೆಗಳದ್ದು ಕೆಲಸ ಇಲ್ಲ. ಆದರೆ ಆ ರೀತಿಯಂಥ ಒಂದು ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕನಕಪುರ ರಸ್ತೆಯಲ್ಲಿ ಉದಿಪಾಳ್ಯ ಮತ್ತು ಕಗ್ಲಿಪುರ ಪಂಚಾಯತಿ ವ್ಯಾಪ್ತಿಯಲ್ಲಿ ನಡೀತಾ ಇದೆ. ಅದಕ್ಕೂ ನಮಗೆ ಸಂಬಂಧ ಇಲ್ಲ. ಹಾಗಾಗಿ ನಮ್ಮದೇನು ಅಂದರೆ ಬಾಬಾ ಸಾಹೇಬ್ B.R. ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದ ಕಾನೂನುಗಳನ್ನು ಎಲ್ಲರೂ ಪಾಲನೆ ಮಾಡಬೇಕು ಅನ್ನೋದು ನಮ್ಮ ಆಶಯ. ಅವರ ಒಂದು ಸಂವಿಧಾನ ಎತ್ತಿಡಿಯೋದು ದಲಿತ ಸಂಘಟನೆಗಳಾಗಿ ನಮ್ಮ ಕರ್ತವ್ಯ. ಹಾಗಾಗಿ ನಾವು ಪೊಲೀಸರ ಮೇಲೆ ಅವರು ಪ್ರತಿಭಟನೆ ಮಾಡಲಿ, ಆದರೆ ಕಾನೂನು ಪ್ರಕಾರ ಪ್ರತಿಭಟನೆ ಮಾಡಲಿ ಅನ್ನೋದು ನಮ್ಮ ಒತ್ತಾಯ ಇದೆ. ಹಾಗಾಗಿ ಅವರು ಕಾನೂನನ್ನು ಪಾಲನೆ ಮಾಡ್ತಾ ಇದ್ರು ಇನ್ಮೇಲಾದ್ರೂ ಅನ್ನೋ ಒಂದು ಭರವಸೆ ಮೇಲೆ ಇವತ್ತು ಈ ಧರಣಿಯನ್ನು ಹಿಂಪಡ್ಕೊಂಡಿದ್ದೇವೆ.